ನಮಸ್ಕಾರ ವೀಕ್ಷಕರೇ, ಇವತ್ತಿನ ಹಲೋ ಹೆಲ್ತ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಯಾವ ವೈದ್ಯರು ಭಾಗವಹಿಸ್ತಾ ಇದ್ದಾರೆ, ಏನೆಲ್ಲ ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಒಂದು ತುಣುಕು ಚಿತ್ರವನ್ನು ನೋಡ್ಕೊಂಬರೋಣ. ಮನುಷ್ಯನ ದೇಹ ರಚನೆ ಅದೆಷ್ಟು ಸುಂದರ ನೋಡಿ. ತಲೆ, ಹೊಟ್ಟೆ, ಕೈಕಾಲು ಇವೆಲ್ಲವೂ ಒಂದು ರೀತಿ ಒಂದಕ್ಕೊಂದು ಜೋಡಿಸಿದಂತೆ. ದೇಹದ ಅಂಗಾಂಗಗಳ ಜೋಡಣೆ ಸದೃಢವಾಗಿರುವುದು ಮೂಳೆಗಳಿಂದ. ದೇಹದಲ್ಲಿ ಅಂಗಾಂಗಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲು ಕೂಡ ಮೂಳೆಗಳ ಪಾತ್ರ ಅತಿ ಮುಖ್ಯವಾದದ್ದು. ಹೀಗಾಗಿ ಮೂಳೆಗಳನ್ನು ಎಷ್ಟು ಜೋಪಾನವಾಗಿ ನೋಡಿಕೊಂಡರೂ ಕಡಿಮೆಯೇ. ಆದರೆ ಕೆಲ ಬಾರಿ ಮೂಳೆಗಳ ಬೆಳವಣಿಗೆಯಲ್ಲಿ, ಅಪಘಾತಗಳಲ್ಲಿ ಹಾಗೂ ಕ್ರೀಡೆಯಲ್ಲಿ ನಾನಾ ರೀತಿಯ ಸಮಸ್ಯೆಗಳು ಕಾಣಿಸಿಕೊಳ್ತವೆ. ಇಂತೆಲ್ಲ ಮೂಳೆಗಳ ಸಮಸ್ಯೆಗೆ ಚಿಕಿತ್ಸೆ ನೀಡುತ್ತಾ ಬಂದವರೆಂದರೆ ಅಪೋಲೋ ಸ್ಪೆಕ್ಟ್ರಾ ಆಸ್ಪತ್ರೆಯ ಡಾಕ್ಟರ್ ಚಿರಾಗ್ ಥೋನ್ಸೆ ಅವರು. ಅಪೋಲೋ ಗ್ರೂಪ್ ಹಾಸ್ಪಿಟಲ್ಸ್ ಏಷ್ಯಾದಲ್ಲಿ ಸಮಗ್ರ ಆರೋಗ್ಯ ರಕ್ಷಣೆಗಾಗಿ ಮುಂಚೂಣಿಯಲ್ಲಿದೆ. ಇದು ಭಾರತವನ್ನು ಒಂದು ಜಾಗತಿಕ ಆರೋಗ್ಯ ಕೇಂದ್ರವನ್ನಾಗಿ ನಿರ್ಮಿಸುವ ದೃಷ್ಟಿಕೋನ ಹೊಂದಿ ನಾನಾ ಸೇವೆಗಳನ್ನು ಒದಗಿಸುತ್ತಿದೆ. ಕೇವಲ ದೇಶವಷ್ಟೇ ಅಲ್ಲದೆ 120 ದೇಶಗಳಿಂದ ಬಂದ 42 ದಶಲಕ್ಷ ಜನರಿಗೆ ಚಿಕಿತ್ಸೆಯನ್ನ ನೀಡಿದೆ. ಸುಮಾರು 64 ಆಸ್ಪತ್ರೆಗಳು, 10,000 ಹಾಸಿಗೆಗಳು, 2,200ಕ್ಕೂ ಹೆಚ್ಚು ಔಷಧಾಲಯಗಳು, 100 ಪ್ರಾಥಮಿಕ ಕಾಳಜಿ ಕೇಂದ್ರಗಳು, ರೋಗ ನಿರ್ಣಯ ಚಿಕಿತ್ಸಾಲಯಗಳು, 9 ದೇಶಗಳಲ್ಲಿ 115 ಟೆಲಿಮೆಡಿಸಿನ್ ಘಟಕಗಳು, ಆರೋಗ್ಯ ವಿಮೆ ಸೇವೆಗಳು, 15 ಶೈಕ್ಷಣಿಕ ಸಂಸ್ಥೆಗಳನ್ನು ಅಪೋಲೋ ಗ್ರೂಪ್ ಹೊಂದಿದೆ. ಅಪೋಲೋ ಸ್ಪೆಕ್ಟ್ರಾ ಆಸ್ಪತ್ರೆಯ ಶಾಖೆಗಳಲ್ಲಿ ಕೋರಮಂಗಲದ ಶಾಖೆ ಕೂಡ ಒಂದು. ಈ ಆಸ್ಪತ್ರೆ ಆರ್ಥೋಸ್ಕೋಪಿಗಾಗಿ ತಜ್ಞ ಸರ್ಜನ್ಸ್ ತಂಡವನ್ನ ಹೊಂದಿದೆ. ಈ ತಂಡ ಭುಜ, ಮೊಣಕಾಲು ಮತ್ತು ಮೊಣಕೈ ಜಾಯಿಂಟ್ ರೀಪ್ಲೇಸ್ಮೆಂಟ್ ಸರ್ಜರಿ ಮತ್ತು ಕ್ರೀಡೆಯಲ್ಲಿ ಉಂಟಾದ ಮೂಳೆಗಳ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡುವಲ್ಲಿ ಪರಿಣಿತಿಯನ್ನ ಹೊಂದಿದೆ. ತಜ್ಞರ ಬಹುಶಿಸ್ತಿನ ತಂಡವನ್ನು ಹೊಂದಿರುವ ಕೋರಮಂಗಲದ ಅಪೋಲೋ ಸ್ಪೆಕ್ಟ್ರಾ ಆಸ್ಪತ್ರೆಯಲ್ಲಿ ಇಎನ್ಟಿ, ಜನರಲ್ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯನ್ನು ಸಹ ಮಾಡಲಾಗುತ್ತದೆ. HAPA ಫಿಲ್ಟರ್ಸ್ ಮತ್ತು ಲ್ಯಾಮಿನಲ್ ಫ್ಲೋಸ್ನೊಂದಿಗೆ ಅಲ್ಟ್ರಾ ಮಾಡರ್ನ್ ಆಪರೇಷನ್ ಇಲ್ಲಿ ಮಾಡಲಾಗುತ್ತದೆ. ಅಂತಾರಾಷ್ಟ್ರೀಯ ಮಾರ್ಗಸೂಚಿಗಳನ್ನು ಅನುಸರಿಸುವ ಮೂಲಕ 100% ಸೋಂಕು ರಹಿತ ಶಸ್ತ್ರಚಿಕಿತ್ಸೆ ಮಾಡಲಾಗುತ್ತದೆ. ಈ ಅಪೋಲೋ ಸ್ಪೆಕ್ಟ್ರಾ ಆಸ್ಪತ್ರೆಯಲ್ಲಿ ಜಾಯಿಂಟ್ ರೀಪ್ಲೇಸ್ಮೆಂಟ್ ಅಂಡ್ ಸ್ಪೋರ್ಟ್ಸ್ ಮೆಡಿಸಿನ್ನಲ್ಲಿ ಸ್ಪೆಷಲಿಸ್ಟ್ ಆರ್ಥೋಪೆಡಿಕ್ ಸರ್ಜನ್ ಆದ ಡಾಕ್ಟರ್ ಚಿರಾಗ್ ಥೋನ್ಸೆ ಅವರ ಸೇವೆ ಅಪಾರವಾದದ್ದು. ಕ್ರೀಡಾಪಟುಗಳಿಗೆ ಯಾವುದೇ ರೀತಿಯಲ್ಲಿ ಆಗಬಹುದಾದಂತಹ ತೊಂದರೆಗಳಿಗೆ ಸ್ಪೋರ್ಟ್ಸ್ ಇಂಜುರಿ ಎಂದು ಕರೆಯುತ್ತಾರೆ. ದಿನನಿತ್ಯದ ಆಟದಲ್ಲಿ ತೊಡಗಿಕೊಂಡವರ ಮೂಳೆಗಳಿಗೆ, ಸ್ನಾಯುಗಳಿಗೆ, ಟೆಂಡೆನ್ಸ್, ಲಿಗ್ಮೆಂಟ್ಸ್ ಹೀಗೆ ಯಾವುದೇ ರೀತಿಯಾದಂತಹ ಭಾಗದಲ್ಲಿ ತೊಂದರೆಗಳಾಗಬಹುದು. ಅವು ಅಲ್ಪಮಟ್ಟದ ವಿರಾಮದಿಂದಲೂ ಸರಿಪಡಿಸಿಕೊಳ್ಳುವ ಸಮಸ್ಯೆಗಳು ಕೂಡ ಆಗಿರಬಹುದು. ಇಲ್ಲವಾದರೆ ಸಮಸ್ಯೆಗಳಿಗೆ ಶಸ್ತ್ರಚಿಕಿತ್ಸೆ ಬೇಕಾಗುವ ಸಂದರ್ಭಗಳು ಎದುರಾಗಬಹುದು. ಇಂತಹ ಸ್ಪೋರ್ಟ್ಸ್ ಇಂಜುರಿಗಳಿಗೆ ಚಿಕಿತ್ಸೆ ನೀಡುವಲ್ಲಿ ಹಿರಿಯ ಮೂಳೆ ಶಸ್ತ್ರಚಿಕಿತ್ಸಕ, ನುರಿತ ಮೂಳೆ ಜೋಡಣೆ ತಜ್ಞ ಹಾಗೂ ಮೆಡಿಸಿನ್ ತಜ್ಞರಾದ ಡಾಕ್ಟರ್ ಚಿರಾಗ್ ಥೋನ್ಸೆ ಅವರು ಪ್ರಮುಖರು. ಇಂದಿನ ಹೆಲೋ ಹೆಲ್ತ್ ಕಾರ್ಯಕ್ರಮದಲ್ಲಿ ಆರ್ಥೋಪೆಡಿಕ್ ಸರ್ಜನ್ ಆದ ಡಾಕ್ಟರ್ ಚಿರಾಗ್ ಥೋನ್ಸೆ ಅವರು ಸ್ಪೋರ್ಟ್ಸ್ ಮೆಡಿಸಿನ್ ಬಗ್ಗೆ ಮಾತನಾಡಲಿದ್ದಾರೆ. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ಇವಾಗ ನಾವು ನೋಡಿದ ಹಾಗೆ ಇವಾಗ ಸ್ಪೋರ್ಟ್ಸ್ ಮೆಡಿಸಿನ್ ಅನ್ನೋದನ್ನು ಸಾಕಷ್ಟು ಬಾರಿ ನಾವು ಕೇಳ್ತಾನೆ ಇರ್ತೀವಿ. ಅದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಹೆಚ್ಚಾಗೇ ಕೇಳ್ತಾ ಇರ್ತೀವಿ. ಒಂದು ಪ್ರಮುಖವಾಗಿರುವಂಥ ಅಂಶ ಅಂತ ಹೇಳಿದ್ರೆ, ಇವಾಗ ಸ್ಪೋರ್ಟ್ಸ್ ಮೆಡಿಸಿನ್ ಅಂತ ಹೇಳುವಂಥದ್ದು ಬರೀ ಸ್ಪೋರ್ಟ್ಸು ಆಡೋವಂಥವ್ರಿಗೆ ಮಾತ್ರ ಸಂಬಂಧಪಟ್ಟಂಥ ಒಂದು ಮೆಡಿಸಿನ್ ಅನ್ನೋದೊಂದು ಫಂಡಮೆಂಟಲ್ ಪ್ರಶ್ನೆ ಬರ್ತದೆ. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ತೇವೆ. ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ ಡಾಕ್ಟ್ರೆ. ಈ ಸ್ಪೋರ್ಟ್ಸ್ ಇಂಜುರಿ ಅಂತ ಹೇಳೋದು ಬೇಸಿಕಲಿ ಇಟ್ಸ್ ಎ ಇಂಜುರಿ ವಿಚ್ ಇಸ್ ಸಸ್ಟೈನ್ಡ್ ಬೈ ಎ ಸ್ಪೋರ್ಟ್ಸ್ಮನ್. ಯೂಶಲಿ ಸ್ಪೋರ್ಟ್ಸ್ಮನ್ಗೆ ಯಾವ ಥರ ಇಂಜುರಿ ಆಗುತ್ತೆ, ಒಂದು ಮಸಲ್ಸ್ದು ಇಂಜುರಿ ಆಗಿರ್ಬೋದು, ಇಲ್ಲಾಂದರೆ ಗಂಟೆದ್ದು ತೊಂದರೆ ಇರ್ಬೋದು, ಇಲ್ಲಾಂದರೆ ಮೂಳೆದು ತೊಂದರೆ ಇರ್ಬೋದು. ಕಾಮನ್ಲಿ ಸ್ಪೋರ್ಟ್ಸ್ ಆಡುವಾಗ ಏನು ಇಂಜುರಿ ಸಸ್ಟೈನ್ ಆಗುತ್ತೆ ಅದಕ್ಕೆ ಸ್ಪೋರ್ಟ್ಸ್ ಇಂಜುರಿ ಅಂತ ಹೇಳ್ತೀವಿ ನಾವು. ಬಟ್ ಇಟ್ ಇಸ್ ನಾಟ್ ನೆಸಸರಿ ಯಾವಾಗಲೂ ಸ್ಪೋರ್ಟ್ಸ್ಮನ್ಗೆ ಆಗಬೇಕಂತ ಇಲ್ಲ. ಸಾಮಾನ್ಯ ಜನರಿಗೂ ಈ ಥರ ಇಂಜುರೀಸ್ ಆಗ್ಬೋದು. ಅಕಸ್ಮಾತ್ ರೋಡಲ್ಲಿ ಹೋಗುವಾಗ ಬಿದ್ದುಬಿಟ್ಟು ಆಕ್ಸಿಡೆಂಟ್ ಆಗಿ, ಇಲ್ಲಾಂದರೆ ಓಡುವಾಗ ಕಾಲು ಉಲುಕಿ ಮನೆಯಲ್ಲಿ ಬಿದ್ದು ಈ ಥರದಿಂದ ಇಂಜುರಿಯನ್ನು ಅವರು ಪಡ್ಬೋದು. ಸೊ ಬೇಸಿಕಲಿ ಸ್ಪೋರ್ಟ್ಸ್ ಇಂಜುರೀಸ್ ಆರ್ ನಾಟ್ ರೆಸ್ಟ್ರಿಕ್ಟೆಡ್ ಟು ಸ್ಪೋರ್ಟ್ಸ್ಮ್ಯಾನ್.
ಓಕೆ, ಸೊ ಇಂಥ ಇಂಜುರಿಗಳಿಗೆ ನೀಡುವಂಥ ಒಂದು ಮೆಡಿಸಿನ್ ಅಂತ ಹೇಳುವಂಥದ್ದು ಸ್ಪೋರ್ಟ್ಸ್ ಮೆಡಿಸಿನ್ ಅಂತ ಹೌದು ಹೌದು. ಇಂಥದ್ದು ಲಿಗಮೆಂಟ್ ಇಂಜುರೀಸ್, ಟೆಂಡನ್ ಇಂಜುರೀಸ್ ಅಥವಾ ಮಸಲ್ಸ್ ಇಂಜುರೀಸ್, ಈ ಥರ ಇಂಜುರಿ ಆದಾಗ ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡ್ತೀವಿ ನಾವು, ಯಾವ ಥರ ಟ್ರೀಟ್ಮೆಂಟ್ ಮಾಡ್ತೀವಿ, ಯಾವ ಥರ ಇಂಜುರಿ ಹ್ಯಾಂಡಲ್ ಮಾಡ್ತೀವಿ, ಇದನ್ನು ಸ್ಪೋರ್ಟ್ಸ್ ಮೆಡಿಸಿನ್ ಆರ್ ಸ್ಪೋರ್ಟ್ಸ್ ಸರ್ಜರೀಸ್ ಅಂತ ಹೇಳ್ತೀವಿ. ಓಕೆ, ಸೊ ಇವಾಗ ಒಂದು ಪ್ರಮುಖವಾಗಿರುವಂಥ ಪ್ರಶ್ನೆ ಬರೋದು ಅಂತ ಹೇಳಿದ್ರೆ, ಇವಾಗ ಈ ಸ್ಪೋರ್ಟ್ಸ್ ಇಂಜುರಿ ಅಂತ ಹೇಳುವಂಥದ್ದು ಸಣ್ಣ ಪ್ರಮಾಣದಲ್ಲಿ ಆಗಿರುವಂಥ ಒಂದು ಚಾನ್ಸಸ್ಸು ಇರ್ತದೆ, ಸಾಕಷ್ಟು ದೊಡ್ಡದಾಗಿ ಒಂದು ಆಘಾತ ಆಗಿರುವಂಥ ಒಂದು ಚಾನ್ಸಸ್ಸು ಇರ್ತದೆ. ಸೊ ಹಾಗೆ ಇವಾಗ ಸ್ಕೋಪ್ ಅಂತ ಹೇಳಬೇಕಿದ್ದಾಗ ಎಲ್ಲಿಂದ ಎಲ್ಲಿ ತನಕ ಇವಾಗ ಇಂಥ ಒಂದು ಸ್ಪೋರ್ಟ್ಸ್ ಮೆಡಿಸಿನ್ ಅಥವಾ ಸ್ಪೋರ್ಟ್ಸ್ ಇಂಜುರಿ ಅಂತ ಹೇಳುವಂಥದ್ದೆಲ್ಲ ಒಳಗೊಳ್ಳುತ್ತೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ ಡಾಕ್ಟ್ರೆ. ನಾವೀಗ ಸ್ಪೋರ್ಟ್ಸ್ ಇಂಜುರಿ ಅಂತ ಹೇಳುವಾಗ ಇದೇ ಥರದ್ದು ಇಂಜುರಿ ಅಂತ ಹೇಳಲಿಕ್ಕೆ ಬರಲ್ಲ. ಇಟ್ ಕುಡ್ ಬಿ ಆಸ್ ಕಾಮನ್ ಇಂಜುರಿ ಆಸ್ ಅ ಆ್ಯಂಕಲ್ ಟ್ವಿಸ್ಟಿಂಗ್ ಇಂಜುರಿ. ಈ ಸ್ಪೋರ್ಟ್ಸ್ ಇಂಜುರೀಸ್ ಬೇರೆ ಬೇರೆ ಥರದ್ದಿರುತ್ತೆ, ಈ ಡಿಪೆಂಡಿಂಗ್ ಆನ್ ದ ಸಿವಿಯಾರಿಟಿ ಆಫ್ ದ ಇಂಜುರಿ. ನಾವೀಗ ಸಿಂಪಲ್ಲಾಗಿ ಟ್ವಿಸ್ಟಿಂಗ್ ಇಂಜುರಿ ಆದಾಗ ನಮ್ಮ ಆ್ಯಂಕಲ್ ಜಾಯಿಂಟಿಗೆ ಒಂದು ಸ್ವೆಲ್ಲಿಂಗ್ ಬಂದುಬಿಡುತ್ತೆ, 1 ದಿವಸಕ್ಕೆ 2 ದಿವಸಕ್ಕೆ ನಡೆಯೋಕ್ಕೆ ಕಷ್ಟ ಆಗುತ್ತೆ. ಈವನ್ ದ್ಯಾಟ್ ಇಸ್ ಟರ್ಮ್ಡ್ ಆಸ್ ಅ ಸ್ಪೋರ್ಟ್ಸ್ ಇಂಜುರಿ. ಇಟ್ ಕುಡ್ ಬಿ ಆ್ಯಸ್ ಸಿವಿಯರ್, ಒಂದು ಮಂಡಿ ಕೀಲು ತಪ್ಪಿ ಟ್ವಿಸ್ಟ್ ಆಗಿಬಿಟ್ಟು ಏನಾದರೂ ಲಿಗಮೆಂಟ್ ಟೇರ್ ಆದರೆ ಅದನ್ನು ಸ್ಪೋರ್ಟ್ಸ್ ಇಂಜುರಿ ಅಂತ ಹೇಳ್ತೀವಿ. ಸೊ ಬೇಸ್ಡ್ ಆನ್ ದ ಸಿವಿಯಾರಿಟಿ ಆಫ್ ದ ಇಂಜುರಿ, ಎಷ್ಟು ಸಿವಿಯರ್ ಆಗಿದೆ, ನಮ್ಮ ಯಾವ ಲಿಗಮೆಂಟ್ ಟೇರ್ ಆಗಿದೆ, ಇಲ್ಲಾಂದರೆ ಬೇರೆ ಏನು ಸ್ಟ್ರಕ್ಚರ್, ಏನಾದರೂ ಮಸಲ್ ರಪ್ಚರ್ ಆಗಿಬಿಟ್ಟಿದೆಯಾ, ಏನಾದರೂ ನಮಗೆ ಟೆಂಡನ್ ಟೇರ್ ಆಗಿದೆಯಾ, ಇದ್ಮೇಲೆ ನಮ್ಮ ಟ್ರೀಟ್ಮೆಂಟ್ ಡಿಪೆಂಡ್ ಆಗುತ್ತೆ. ದೇರ್ ಇಸ್ ನೋ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ದಟ್ ದಿಸ್ ಈಸ್ ಎಕ್ಸಾಕ್ಟ್ಲಿ ಎ ಸ್ಪೋರ್ಟ್ಸ್ ಇಂಜುರಿ. ಯಾವ ಥರ ಜಾಯಿಂಟ್ಸು, ಯಾವ ಥರ ಮೂಳೆನೂ ಇನ್ವಾಲ್ವ್ ಆಗ್ಬೋದು. ಈಗ ನಾವು ರೋಡಲ್ಲಿ ಹೋಗ್ತಿರ್ತೀವಿ, ಒಬ್ಬರು ಬಿದ್ದುಬಿಟ್ಟು ನಮ್ಮ ಭುಜದ ಕೀಲು ತಪ್ಪೋಗಿತ್ತು, ಇದನ್ನು ಸ್ಪೋರ್ಟ್ಸ್ ಇಂಜುರಿ ಅಂತ ಹೇಳ್ತೇವೆ. ಈವನ್ ದಿಸ್ ಕಮ್ಸ್ ಅಂಡರ್ ಸ್ಪೋರ್ಟ್ಸ್ ಇಂಜುರೀಸ್. ಆರ್ ಎಲ್ಸ್ ಒಂದು ರನ್ನರ್ ಇರ್ತಾರೆ, ಡೈಲಿ ರನ್ನಿಂಗ್ ಮಾಡಲ್ಲ ಅವರು, ಬಟ್ ಒಕೇಶ್ನಲಿ ಆನ್ ಸಂಡೇಸ್ ಹಿ ವಿಲ್ ರನ್ ಆ್ಯಂಡ್ ಹಿ ವಿಲ್ ಸಸ್ಟೈನ್ ಸಮ್ ಅಮೌಂಟ್ ಆಫ್ ಒಂದು ಶಿನ್ ಪೇನ್ಸ್, ಇಲ್ಲಾಂದರೆ ಏನಾದರೂ ಕಾಲಲ್ಲಿ ಏನಾದರೂ ನೋವು ಬರುತ್ತೆ ಅವ್ರಿಗೆ, ಪದೇ ಈ ಥರದ್ದು ನೋವು ಬರುತ್ತೆ, ಇದನ್ನು ಸ್ಪೋರ್ಟ್ಸ್ ಇಂಜುರಿ ಅಂತ ಹೇಳ್ತೀವಿ. ಸೊ ಸ್ಪೋರ್ಟ್ಸ್ ಇಂಜುರೀಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ವೇರಿಯಸ್ ಟೈಪ್ಸ್. ಒಂದೀಗ ನಾವು ಹೇಳುವಾಗ ಡೈರೆಕ್ಟ್ ಇಂಜುರೀಸ್ ಅಂತ ಹೇಳ್ತೀವಿ. ಡೈರೆಕ್ಟ್ ಇಂಜುರೀಸ್ ಏನಾದರೂ ನಾವು ಡೈರೆಕ್ಟಾಗಿ ಏಟಾದಾಗ, ನಮ್ಮ ಮಂಡಿಗೆ ಡೈರೆಕ್ಟ್ಲಿ ಏಟಾಗ್ಬಿಟ್ಟು ಏನಾದರೂ ಲಿಗಮೆಂಟ್ ಹರಿದೋಯ್ತು, ಇದನ್ನು ಕಾಂಟ್ಯಾಕ್ಟ್ ಇಂಜುರೀಸ್ ಅಂತ ಹೇಳ್ತೀವಿ. ಒಂಥರದ್ದು ಸ್ಪೋರ್ಟ್ಸ್ ಇಂಜುರಿ. ಸೆಕೆಂಡ್ ಟೈಪ್ ಆಫ್ ಸ್ಪೋರ್ಟ್ಸ್ ಇಂಜುರೀಸ್, ನಾವೀಗ ಓಡುವಾಗ ಒಂದು ಕಾಲು ಟ್ವಿಸ್ಟ್ ಆಗಿಬಿಟ್ಟು ಏನಾದರೂ ಸ್ಪ್ರೈನ್ ಆಯಿತು, ನಮ್ಮದು ಒಂದು ಆ್ಯಂಕಲ್ ಸ್ಪ್ರೈನು ಇಲ್ಲಾಂದರೆ ನೀ ಜಾಯಿಂಟ್ ಸ್ಪ್ರೈನ್, ದಿಸ್ ಈಸ್ ಅ ನಾನ್ ಕಾಂಟ್ಯಾಕ್ಟ್ ಕೈಂಡ್ ಆಫ್ ಅ ಸ್ಪೋರ್ಟ್ಸ್ ಇಂಜುರಿ. A third type of injury which is very common, ಮೂರನೇದು ರಿಪಿಟೇಟಿವ್ ಸ್ಟ್ರೆಸ್ ಇಂಜುರೀಸ್ ಅಂತ ಹೇಳ್ತೀವಿ. ಒಂದು ಭಾಗ ನಮ್ದು ಏನಾದರೂ ಬಾಡಿದು ಭಾಗ ಇಟ್ಸ್ ಇನ್ವಾಲ್ವ್ಡ್ ರಿಪಿಟೇಟಿವ್ಲಿ ಇನ್ ಎನಿ ಫಾರ್ಮ್ ಆಫ್ ಸ್ಟ್ರೆಸ್. ಈಗ ಒಬ್ಬರು ಕ್ರಿಕೆಟರ್ ಇರ್ತಾರೆ, ಅವರು ಹಿ ವಿಲ್ ಬಿ ಥ್ರೋಯಿಂಗ್ ದ ಬಾಲ್ ವೆರಿ ಫ್ರೀಕ್ವೆಂಟ್ಲಿ ಫ್ರಮ್ ದ ಬೌಂಡ್ರಿ. ಸೊ ಅವ್ರ ಭುಜದ ಜಾಯಿಂಟ್ ಏನಿದೆ, ಅದು ಭುಜದ ಮಸಲ್ಸು, ಭುಜದ ಟೆಂಡನ್ಸು, that will be repetitively injured or repetitively put into any form of a stress or a strain, and these strains are called the repetitive stress injuries. So ಈ ಥರದ್ದು ಮೂರು ಥರದ್ದು ಸ್ಪೋರ್ಟ್ಸ್ ಇಂಜುರಿಗಳು ಕಂಡುಬರುತ್ತೆ. ಓಕೆ, ಬಟ್ ನೀವು ಹೇಳೋದು ನೋಡಿದ್ರೆ ಇವಾಗ ಸ್ಪೋರ್ಟ್ಸ್ ಇಂಜುರಿ ಅಂತ ಹೇಳುವಂಥದ್ದು ಸ್ಪೋರ್ಟ್ಸು ಆಡೋವಂಥವ್ರಿಗೆ ಮಾತ್ರ ಅಲ್ಲ, ಇವಾಗ ಆಟಗಾರರಿಗೆ ಅಂತ ಹೇಳುವಂಥದ್ದು ಒಂದೇ ಅಲ್ಲ, ಯಾರಿಗೆ ಬೇಕಾದ್ರೂ ಬರುವಂಥ ಒಂದು ಚಾನ್ಸಸ್ ಇದೆ ಅಂತ ನಾವು ಅರ್ಥ ಮಾಡ್ಕೋಬೋದು. ಎಸ್, ನಾನು ಹೇಳ್ದಾಗೆ ಈಗ ಅಸ್ಯೂಮಿಂಗ್ ವೀಕೆಂಡ್ ಸ್ಪೋರ್ಟ್ಸ್ ವಿಚ್ ಇಸ್ ಬಿಕಮಿಂಗ್ ವೆರಿ ವೆರಿ ಕಾಮನ್. ನಮ್ಮ ಏನು ಜನರಲ್ ಪಬ್ಲಿಕ್ ಇದೆ, in today's life it's not possible to have sporting activity in a day-to-day routine. So most of the people ಏನು ಮಾಡ್ತಾರೆ, they'll play sports over the weekend. ಸಂಡೇ ಒಂದು ಬ್ಯಾಡ್ಮಿಂಟನ್ ಆಡೋಣ, ಇಲ್ಲಾಂದರೆ ಸಂಡೇ ಒಂದು ರನ್ನಿಂಗ್ ಜಾಗಿಂಗ್ಗೆ ಹೋಗೋಣ. ಸೊ ಈ ಥರದ್ದು ನಾನ್ ಕಾಂಪಿಟೇಟಿವ್ ಅಥ್ಲೀಟ್ಸ್ ಆರ್ ನಾನ್ ಕಾಂಪಿಟೇಟಿವ್ ಸ್ಪೋರ್ಟ್ಸ್ಮೆನ್ ಆರ್ ಎಲ್ಸ್ ಲೀಜರ್ ಸ್ಪೋರ್ಟ್ಸ್ಮೆನ್, ವೀಕೆಂಡ್ ಸ್ಪೋರ್ಟ್ಸ್ಮೆನ್ ಅಂತ ಏನು ಕಾಮನ್ಲಿ ವಿ ಕಾಲ್ ದೆಮ್. ಸೊ ಇವರೆಲ್ಲ ದೀಸ್ ಆರ್ ದ ಪಾಪ್ಯುಲೇಷನ್ ವಿಚ್ ಆರ್ ಮೋರ್ ಪ್ರೋನ್ ಫಾರ್ ಎನಿ ಫಾರ್ಮ್ ಆಫ್ ಸ್ಪೋರ್ಟಿಂಗ್ ಇಂಜುರೀಸ್. ಶಿನ್ ಸ್ಪ್ಲಿನ್ಸ್ ಇರ್ಬೋದು, ಇಲ್ಲಾಂದರೆ ಫುಟ್ ಇಂಜುರೀಸ್ ಇರ್ಬೋದು, ನೀ ಇಂಜುರೀಸ್ ಇರ್ಬೋದು, ಮಸಲ್ ರಪ್ಚರ್, ಮಸಲ್ ಸ್ಟ್ರೈನ್, ಟೆಂಡನ್ ಸ್ಟ್ರೈನ್, ಹ್ಯಾಮ್ಸ್ಟ್ರಿಂಗ್ ಸ್ಟ್ರೈನ್, ಆಲ್ ದಿಸ್ ಕಮ್ ಅಂಡರ್ ಸ್ಪೋರ್ಟ್ಸ್ ಇಂಜುರೀಸ್. ಬಟ್ ಇಲ್ಲಿ ಒಂದು ಪ್ರಮುಖವಾಗಿರುವಂಥ ಒಂದು ಅಂಶ ಅಂದರೆ, ಈ ರೀತಿಯಾಗಿ ಒಂದು ಸ್ವಲ್ಪ ಮಟ್ಟಿಗೆ ಪೆಟ್ಟು ಬಿದ್ದಿದೆ ಅಂತ ಹೇಳಬೇಕಿದ್ದಾಗ, ಒಂದು ರಕ್ತಸ್ರಾವ ಆಗಿದೆ, ಏನಾದರೂ ದೊಡ್ಡದಾಗಿ ಕಾಣುವಂಥ ಒಂದು ತೊಂದರೆ ಆಗಿದೆ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಹೋಗುವಂಥ ಒಂದು ಪ್ರಕ್ರಿಯೆ ಇದ್ದೇ ಇರ್ತದೆ. ಆದ್ರೂ ಸಹ ಇವಾಗ ಇಂತಹ ಸಂದರ್ಭಗಳಲ್ಲಿ ಸ್ವಲ್ಪ ನೋವು ಸರಿ ಹೋಗುತ್ತೆ ಅಂತ ಹೇಳುವಂಥದ್ದು ಅನೇಕ ಜನಗಳಲ್ಲೂ ಇರ್ತದೆ. ಎಷ್ಟೋ ದಿನಗಳ ನಂತರ ಇವಾಗ ಪೇನ್ ಬರುತ್ತೆ ಅಂತ ಹೇಳುವಂಥದ್ದು ಇರ್ತದೆ. ಆದರೂ ಇವಾಗ ಇಂಥ ಒಂದು ಡ್ಯಾಮೇಜ್ ಆದರೆ
ಅದಕ್ಕೆ ಫಸ್ಟ್ ಏಡ್ ಅಂತ ಏನಾದರೂ ಕೊಡುವಂಥ ಒಂದು ಅವಶ್ಯಕತೆ ಇರ್ತದ? ಯಾವ ರೀತಿನ ಅದನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ? ಯಾವ ರೀತಿಯಾದಂಥ ತೊಂದರೆಗಳಿಗೆ ಯಾವ ರೀತಿಯಾದಂಥ ಒಂದು ಅಡ್ರೆಸ್ ಅಂತ ಹೇಳಿ ಮಾಡಬೇಕಾಗತ್ತೆ ಇಶ್ಯೂಗಳನ್ನ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ನಾವು ಈ ಸ್ಪೋರ್ಟ್ಸ್ ಇಂಜುರೀಸ್ಗೆ ಫಸ್ಟ್ ಏಡ್ ಅಂತ ಹೇಳ್ತೀವಿ. ವೆನ್ ಎವರ್ ಯು ಸಸ್ಟೈನ್ ಎನಿ ಫಾರ್ಮ್ ಆಫ್ ಸ್ಪೋರ್ಟ್ಸ್ ಇಂಜುರೀಸ್, ಇಲ್ಲಾಂದರೆ ಏನಾದರೂ ಉಲ್ಕಿತ್ತು, ಕಾಲೊಂದು ಊದ್ಕೊಂಡ್ಬಿಟ್ಟಿತ್ತು, ಇದಕ್ಕೆ ದೇರ್ ಇಸ್ ಅ ಕಾಮನ್ ಪ್ರೋಟೋಕಾಲ್. ಏನು ಯಾವ ಥರದ್ದು ಜಾಯಿಂಟ್ ಇಂಜುರಿ ಆದ್ರೂ ಒಂದು ಕಾಮನ್ ಪ್ರೋಟೋಕಾಲ್ ಫಾಲೋ ಮಾಡ್ತೀವಿ ನಾವು. ದಿಸ್ ಇಸ್ ವಾಟ್ ವಿ ಟೀಚ್ ಎನಿಬಡಿ ಆರ್ ಕಾಮನ್ ಮ್ಯಾನ್ಗೆ ಏನು ನಾವು ತಿಳಿಕೆ ಹೇಳ್ತೀವಿ ನಾವು. ಇಟ್ಸ್ ಕಾಲ್ಡ್ ದ ರೈಸ್ ಪ್ರೋಟೋಕಾಲ್ ಅಂತ. RICE. ಆರ್ ಅಂದರೆ ರೆಸ್ಟ್, ಐ ಅಂದರೆ ಐಸಿಂಗ್, ಸಿ ಫಾರ್ ಕಂಪ್ರೆಷನ್ ಆ್ಯಂಡ್ ಇ ಫಾರ್ ಎಲಿವೇಷನ್. ಓಕೆ. ಈಗ ರೆಸ್ಟ್, ಅಕಸ್ಮಾತ್ ನಮಗೊಂದು ಈ ಆ್ಯಂಕಲ್ ಇಂಜುರಿ ಆಯಿತು, ಆ್ಯಂಕಲ್ ಟ್ವಿಸ್ಟಿಂಗ್ ಇಂಜುರಿ ಆಯಿತು, ಆಗ ಏನು ಮಾಡಬೇಕು ನಾವು? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ವಿ ನೀಡ್ ಟು ರೆಸ್ಟ್ ದಟ್ ಪಾರ್ಟ್. ಆ ಮಂಡಿ ಇಲ್ಲಾಂದರೆ ಆ ಕೀಲಿಗೆ ನಾವು ಜಾಸ್ತಿ ವೆಯ್ಟ್ ಹಾಕಬಾರ್ದು. ಆ್ಯಸ್ ಮಚ್ ಆಸ್ ಪಾಸಿಬಲ್ ಇಮ್ಮೊಬಿಲೈಸ್ ಇಟ್. ಡು ನಾಟ್ ಗೋ ಟು ವಾಕ್, ನಡಿಬಾರ್ದು. ನೆಕ್ಸ್ಟ್ ಇಸ್ ಐಸಿಂಗ್. ಕಾಮನ್ಲಿ ಅವೈಲೇಬಲ್. ನಾವು ಫ್ರಿಜ್ಜಿಂದ ಸ್ವಲ್ಪ ಐಸ್ ತಗೊಂಡು ಒಂದು ಬಟ್ಟೆಯಲ್ಲಿ ಇಲ್ಲಾಂದ್ರೆ ಒಂದು ಚೀಲದಲ್ಲಿ ಹಾಕ್ಕೊಂಡು ಅದನ್ನು ಆ ಭಾಗ, ಯಾವ ಭಾಗ ಇನ್ವಾಲ್ವ್ ಆಗಿದೆ ಅದಕ್ಕೆ ನಾವು ಐಸಿಂಗ್ ಮಾಡ್ಕೊಂಡಿರ್ಬೇಕು. ಒಂದು 5 ನಿಮಿಷ, ದಿನಕ್ಕೊಂದು 2 ಸಲ, 3 ಸಲ, 4 ಸಲ. ಎಷ್ಟು ಐಸಿಂಗ್ ಮಾಡ್ತೀವಿ ಅಷ್ಟು ನಮ್ಮ ಊತ ಇದೆಯಲ್ಲ ಅದು ಕಮ್ಮಿ ಆಗುತ್ತೆ. ಕಂಪ್ರೆಷನ್, ಸಿ ಅಂದರೆ ಕಂಪ್ರೆಷನ್. ಈ ಕಾಮನ್ ಆಗಿ ಓವರ್ ದ ಕೌಂಟರ್ ಏನು ಕ್ರೇಪ್ ಬ್ಯಾಂಡೇಜ್ ಸಿಗುತ್ತೆ ನಮಗೆ, ಆ ಕ್ರೇಪ್ ಬ್ಯಾಂಡೇಜನ್ನು ಸುತ್ಕೊಂಡು ಬಿಡೋದು ಆ ಭಾಗಕ್ಕೆ. ಅಕಸ್ಮಾತ್ ಮಂಡಿದ್ದು ಇಂಜುರಿ ಆಯಿತು, ಆ ಭಾಗಕ್ಕೆ ನಾವು ಕಂಪ್ರೆಷನ್ ಹಾಕ್ಕೊಂಡು, ಜಾಸ್ತಿ ಟೈಟ್ ಇರಬಾರ್ದು, ಅದು ನಮ್ಮ ಬ್ಲಡ್ ಸಪ್ಲೈ ಏನು ಕಾಂಪ್ರಮೈಸ್ ಆಗಬಾರ್ದು. ಎಷ್ಟು ಕಂಫರ್ಟೇಬಲ್ ಆಗಿದೆ ಅಷ್ಟು ಮಟ್ಟಿಗೆ ನಾವು ಕ್ರೇಪ್ ಬ್ಯಾಂಡೇಜ್ ಹಾಕ್ಕೊಂಡಿರೋದು. ಆ್ಯಂಡ್ ಇಲವೇಷನ್, ಯಾವ ಭಾಗಕ್ಕೆ ಇಂಜುರಿ ಆಗಿದೆ, ಅಕಸ್ಮಾತ್ ರಿಸ್ಟಿಗೆ ಇಂಜುರಿ ಆಯಿತು, ಆ ಭಾಗವನ್ನು ಸ್ವಲ್ಪ ಮೇಲಕ್ಕೆ ಕಿತ್ಕೊಂಡು ಹಿಡೋದು. ಸೊ ಇದರಲ್ಲಿ ಏನಾಗುತ್ತೆ, ಓವರ್ ನೈಟ್ ಆರ್ ಓವರ್ ದ ಪೀರಿಯಡ್ ಆಫ್ ಟೈಮ್ ದಿಸ್ ಸ್ವೆಲ್ಲಿಂಗ್ ರಿಡ್ಯೂಸಸ್. ನಮಗೆ ಮೇಯ್ನಾಗಿ ಸ್ವೆಲ್ಲಿಂಗ್ ಬರಬಾರ್ದು. ಆ ಭಾಗದಲ್ಲಿ ಸ್ವೆಲ್ಲಿಂಗ್ ಬಂದಷ್ಟು ನಮಗೆ ಟ್ರೀಟ್ಮೆಂಟ್ ಕಷ್ಟ ಆಗುತ್ತೆ. ದಿಸ್ ದ ಫಸ್ಟ್ ಏಡ್. ಎಲ್ಲರ ಹತ್ರ ಮನೆಯಲ್ಲಿ ಈಗ ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಇದೆ, ಆ್ಯಂಟಿ ಇನ್ಫ್ಲಮೇಟ್ರೀಸ್ ಇದೆ, ಡೈಕ್ಲೋಫೆನಾಕ್, ಏನಾದರೂ ಪ್ಯಾರಾಸೆಟಮಾಲು, ಇದನ್ನೊಂದು ಪೇಯ್ನ್ ಕಮ್ಮಿ ಆಗೋ ತನಕ, ಒಂದು ಅಕಸ್ಮಾತ್ ತೀರ ನೋವಿದ್ರೆ ಈ ಒಂದು ಆ್ಯಂಟಿ ಇನ್ಫ್ಲಮೇಟ್ರಿ ಆರ್ ಪೇಯ್ನ್ ಕಿಲ್ಲರ್ ತಗೊಳ್ಳೋದು ಒಳ್ಳೆಯದು. ಅದಕ್ಕಿಂತ ಜಾಸ್ತಿ ತಗೊಳ್ಬಾರ್ದು. ಒಂದು ಇಲ್ಲದ್ರೆ 2 ದಿನಕ್ಕೆ. ಅಕಸ್ಮಾತ್ ನಮಗೇನಾದರೂ ಆ ಕಾಲಿನ ಇಲ್ಲದ್ರೆ ಕೈದ ಭಾಗದಲ್ಲಿ ಏನಾದರೂ ಡಿಫಾರ್ಮಿಟಿ ಕಂಡು ಬಂದರೆ ದಟ್ ಈಸ್ ವೆನ್ ವಿ ನೀಡ್ ಟು ಬಿ ಮೋರ್ ಅಲಾರ್ಮ್ಡ್. ಇಟ್ಸ್ ಆಲ್ವೇಸ್ ಅಡ್ವೈಸಬಲ್ ಒಂದು ಡಾಕ್ಟ್ರಿಗೆ ಹೋಗಿ ಡಾಕ್ಟ್ರ್ ಹತ್ರ ಒಂದು ಕನ್ಸಲ್ಟ್ ಮಾಡಿ ಏನಾದರೂ ಎಕ್ಸ್ರೇ ಏನಾದರೂ ಬೇಕಿದ್ರೆ ಅದನ್ನು ತೆಗೊಳ್ಳೋದು ಆಲ್ವೇಸ್ ಬೆಟರ್. ಇಟ್ ಇಸ್ ಅಡ್ವೈಸಬಲ್ ಟು ಬಿ ಆನ್ ದ ಸೇಫರ್ ಸೈಡ್. ಬಟ್ ಇದರೊಳಗೆ ಪರ್ಟಿಕ್ಯುಲರ್ಲಿ ಇಂಥ ಒಂದು ಇಂಜುರಿಗಳಲ್ಲಿ ಅಂತ ಹೇಳಬೇಕಿದ್ದಾಗ ಈ ನೋವು ಅಂತ ಹೇಳುವಂಥದ್ದು ಒಂದು ಪ್ರಮುಖವಾದಂಥ ಒಂದು ಅಂಶ. ಇವಾಗ ವಿಪರೀತವಾಗಿ ತಡ್ಕೊಳಕ್ಕಾಗದೇ ಇರೋಷ್ಟು ನೋವು ಅಂತ ಹೇಳಿದಾಗ ಅದಕ್ಕೆ ಯಾವ್ದು ಇನ್ವಿಟೇಷನ್ ಬೇಕಾಗೋದಿಲ್ಲ, ಡೆಫಿನೆಟ್ ಆಗಿ ಡಾಕ್ಟರ್ಗಳ ಹತ್ರ ಹೋಗ್ತಾರೆ. ಕೆಲವುದಕ್ಕೆ ಇವಾಗ ಮೈಲ್ಡ್ ಆಗಿದೆ ಅಥವಾ ಬೇರೆಬಲ್ ಅಂತ ಹೇಳುವಂಥದ್ದುವೇ ಅವರವರ ಥ್ರೆಶೋಲ್ಡ್ಗೆ ಲಿಮಿಟ್ಗೆ ತಕ್ಕಂತೆ ಅದನ್ನು ಸ್ವಲ್ಪ ಮಟ್ಟಿಗೆ ಮೇಂಟೈನ್ ಮಾಡ್ಕೊಳ್ಳುವಂಥದ್ದಾಗಲಿ, ನೀವು ಹೇಳಿದಾಗೇ ಸ್ವಲ್ಪ ಮಟ್ಟಿಗೆ ಪೇನ್ ಕಿಲ್ಲರ್ಗಳನ್ನ ತೊಗೊಳ್ಳುವಂಥದ್ದಾಗಲಿ ಏನಾದರೂ ಮಾಡುವಂಥವ್ರು ಇರ್ತಾರೆ. ಇನ್ನು ಕೆಲವರು ಇವಾಗ ಅದನ್ನು ಓವರ್ಲುಕ್ ಮಾಡುವಂಥದ್ದಾಗಲಿ ಅಥವಾ ಸಣ್ಣ ಪ್ರಮಾಣದಲ್ಲಿದೆ ಅದು ಹಾಗೇ ಇರುತ್ತೆ, ಸರಿ ಹೋಗುತ್ತೆ ಅಂತ ಹೇಳುವಂಥದ್ದು ಇರ್ತದೆ. ಇವಾಗ ಯಾವ ರೀತಿಯಾದಂಥ ಒಂದು ಇಂಜುರಿಗೆ ಯಾವ ರೀತಿಯಾದಂಥ ಒಂದು ಪೇನ್ ಅಂತ ಹೇಳುವಂಥದ್ದನ್ನ ಒಂದು ಇಂಡಿಕೇಟರ್ ಥರ ಇರ್ತದ, ಅದು ಒಂದು ಅದಕ್ಕೇನಾದರೂ ಒಂದು ಸಿಗ್ನಿಫಿಕೆನ್ಸ್ ಅಂತ ಏನಾದರೂ ಇದೆಯಾ, ಇದ್ರ ಬಗ್ಗೆ ಒಂದಷ್ಟು ಗಮನ ಹರಿಸ್ಬೇಕಾಗತ್ತಾ ಅನ್ನೋದೊಂದು ಪ್ರಶ್ನೆ ಬರ್ತದೆ. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ ಡಾಕ್ಟ್ರೆ. ನಾವು ಪೇನ್ ಇಸ್ ವೆರಿ ಸಬ್ಜೆಕ್ಟಿವ್. ಒಂದೊಂದು ಜನರಿಗೆ ಅವ್ರ ಪೇನ್ ತಾಳ್ಮೆ ಎಷ್ಟಿದೆ, ಇಟ್ ಕ್ಯಾನ್ ಹೌ ಮಚ್ ಎ ಪರ್ಸನ್ ಕ್ಯಾನ್ ಟಾಲರೇಟ್, ದಟ್ ಡಿಪೆಂಡ್ಸ್ ಆನ್ ದ ಪರ್ಸನ್. ಬಟ್ ಬೇಸಿಕಲಿ ಕಂಫರ್ಟೇಬಲ್ ಆಗಿರಬೇಕು ಅವರು. ನಮಗೇನಾದರೂ ಫುಟ್ಟಿದ್ದು ಇಂಜುರಿ ಆಯಿತು, ಕಾಲಿದ್ದು ಪಾದದ ಇಂಜುರಿ ಆಯಿತು, ಆಗ ನಮಗೆ ನಡೆಯೋಕ್ಕಾಗಲ್ಲ ಅಂತ ಹೇಳಿದರೆ ಆ ಪಾದನು ಕೆಳಗಡೆ ನೆಲಕ್ಕೆ ಹಾಕೋಕ್ಕಾಗಲ್ಲ, ಊರೋಕ್ಕಾಗಲ್ಲ, ನಡಿಲಿಕ್ಕೆ ಬರಲ್ಲ, ದ್ಯಾಟ್ ಈಸ್ ಎ ಅಲಾರ್ಮಿಂಗ್ ಸಿಚುವೇಶನ್. ಆಗ ನಮಗೆ ವಿ ಶುಡ್ ಬಿ ಆಕ್ಸೆಪ್ಟೇಬಲ್ ಆ್ಯಂಡ್ ರೆಡಿ ಟು ಗೋ ಆ್ಯಂಡ್ ಸಿ ದ ಡಾಕ್ಟರ್. ಈಗ ನಾವು ಏನೇ ಒಂದು ಲಿಗಮೆಂಟ್ ಇಂಜುರಿ ಹೇಳ್ತೀವಿ, ಇದರಲ್ಲಿ 3 ಥರದ ಲಿಗಮೆಂಟ್ ಇಂಜುರೀಸ್ ಇರುತ್ತೆ. ಒಂದು ಲಿಗಮೆಂಟ್ ಸ್ಪ್ರೈನು, ಹೈಗ್ರೇಡ್ ಲಿಗಮೆಂಟ್ ಸ್ಪ್ರೈನ್ ಆ್ಯಂಡ್ ಲಿಗಮೆಂಟ್ ಟೇರ್. ಈಗ ನಮಗೇನಾದರೂ ಲಿಗಮೆಂಟ್ ಸ್ಪ್ರೈನ್ ಆಗಿಬಿಟ್ರೆ ದಟ್ಸ್ ಊತ ಬಂದುಬಿಡುತ್ತೆ, ಬಟ್ ನಾಟ್ ಟೂ ಮಚ್. ಅಷ್ಟೊಂದು ಏನು ಸ್ವೆಲ್ಲಿಂಗ್ ಇರಲ್ಲ, ಅಷ್ಟೊಂದು ಊತ ಇರಲ್ಲ. ಈಗ ಮಂಡಿದ್ದೇನಾದರೂ ಲಿಗಮೆಂಟ್ ಸ್ಪ್ರೈನ್ ಆಯಿತು, ಸ್ವಲ್ಪ ಮಟ್ಟಿಗೆ ಊತ ಇರುತ್ತೆ. ಅದು ಒಂದು ದಿವಸ ಐಸಿಂಗ್ ಮಾಡಿಬಿಟ್ಟು ಒಂದು ಅನಾಲ್ಜೆಸಿಕ್ಸ್ ಏನಾದರೂ ಪೇಯ್ನ್ ಕಿಲ್ಲರ್ಸ್ ತಗೊಂಡ್ರೆ ಊತ ಇಳಿಯುತ್ತೆ. ನೆಕ್ಸ್ಟ್ ದಿನ ನಡೆಯೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ವಿ ಕ್ಯಾನ್ ಸಚ್ ಸಿಚುವೇಶನ್ಸ್ ಕ್ಯಾನ್ ಬಿ ಟ್ರೀಟೆಡ್ ಅಟ್ ಹೋಮ್. ಅಕಸ್ಮಾತ್ ಏನಾದರೂ ತೀರಾ ಸ್ವೆಲ್ಲಿಂಗ್ ಬಂದುಬಿಟ್ಟಿತ್ತು ನಮ್ಮ ಮಂಡಿಯಲ್ಲಿ, ಕಾಲಲ್ಲಿ ಏನಾದರೂ ತೀರಾ ಸ್ವೆಲ್ಲಿಂಗ್ ಇದೆ, ನಡೆಯೋಕ್ಕೆ ಬರಲ್ಲ, ಒಂದು ದಿವಸದಲ್ಲಿ ಏನು ವಾಸಿ ಆಗಿಲ್ಲ, ದೆನ್ ಇಟ್ ಈಸ್ ಡೆಫಿನೆಟ್ಲಿ ಅಡ್ವೈಸಬಲ್ ದಟ್ ವಿ ಗೋ ಆ್ಯಂಡ್ ಸಿ ದ ಡಾಕ್ಟರ್. ಓಕೆ.
ಬಟ್ ಇದರೊಳಗೆ ಇವಾಗ ಸಾಮಾನ್ಯವಾಗಿ ಇವಾಗ ಫಸ್ಟ್ ಏಡ್ ಅಂತ ಹೇಳುವಂಥದ್ರೊಳಗೆ ಅನೇಕ ಸಂದರ್ಭಗಳಲ್ಲಿ ನಾವು ನೋಡೋದೇನಂತ ಹೇಳಿದ್ರೆ ಸಾಕಷ್ಟು ಇಮಿಡಿಯೇಟಾಗಿ ಇವಾಗ ಕಂಪ್ರೆಷನ್ ಅಂತ ಹೇಳುವಂಥದ್ದನ್ನೇ ಅನೇಕ ಜನ ಆಪ್ಟ್ ಮಾಡ್ತಾರೆ. ಸೊ ಅದರೊಳಗೆ ಇವಾಗ ಒಂದು ಸುತ್ತಕೊಳ್ಳುವಂಥದ್ದಾಗಲಿ ಅಥವಾ ಫಾರ್ಮಾಗಿ ಇಟ್ಕೊಳ್ಳುವಂಥದ್ದಾಗಲಿ ಇದನ್ನೇ ಮಾಡುವಂಥದ್ದು ಅಂತ ಹೇಳಿ ಇರ್ತದೆ. ಬಟ್ ಇವಾಗ ಇರುವಂಥ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ಎಲ್ಲಿ ತನಕ ಇದನ್ನು ವೆಯ್ಟ್ ಮಾಡ್ಬೋದು, ಟು ವಾಟ್ ಎಕ್ಸ್ಟೆಂಟ್, ಅಂದರೆ ಸ್ವಲ್ಪ ವಿಂಡೋ ಪೀರಿಯಡ್ ಅಂತ ಹೇಳುವಂಥದ್ದು ಏನು ಹೇಳ್ತೀವೋ ಅದನ್ನು ಹೇಗೆ ಸೂಕ್ಷ್ಮವಾಗಿ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ಅಗೇನ್ ಅದು ಇಟ್ ಡಿಪೆಂಡ್ಸ್ ಆನ್ ದ ಸಿವಿಯಾರಿಟಿ ಆಫ್ ದ ಇಂಜುರಿ. ಇನ್ ಕೇಸ್ ವಿ ಹ್ಯಾವ್ ಮೂಳೆಗೆ ಏನಾದರೂ ಏಟಾದರೆ ವಿಲ್ ವಿಸಿಬ್ಲಿ ಸಿ ದ ಡಿಫಾರ್ಮಿಟಿ. ಕೈ ಕಾಲು ಸೊಟ್ಟಾಗಿರುತ್ತೆ ಇಂಜುರಿ ಆದ ಕೂಡಲೇ, ಇಲ್ಲಾಂದರೆ ಒಂದು ಡಿಸ್ಲೊಕೇಶನ್ ಆಗಿರೋದು, ಒಂದು ನೀ ಕ್ಯಾಪ್ದು ಡಿಸ್ಲೊಕೇಶನ್, ಇಲ್ಲಾಂದರೆ ಭುಜದ ಡಿಸ್ಲೊಕೇಶನ್ನು, ಈ ಥರದ್ದು ಇಂಜುರೀಸ್ ಆದಾಗ ವಿ ಶುಡ್ ನಾಟ್ ಟ್ರೈ ಟು ಸಿಟ್ ಅಟ್ ಹೋಮ್ ಆರ್ ಸಿಟ್ ಓವರ್ ದ್ಯಾಟ್. ವಿ ಶುಡ್ ಇಮಿಡಿಯೇಟ್ಲಿ ಹೋಗಿಬಿಟ್ಟು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಎಕ್ಸ್ರೇ ತಗೊಂಡು ಏನು ಫರ್ದರ್ ಮ್ಯಾನೇಜ್ಮೆಂಟ್ ಏನಿದೆ ಅದನ್ನು ಮಾಡ್ಕೊಳ್ಳೋದು ಒಳ್ಳೆಯದು. ಮೈನರ್ ಫಾರ್ಮ್ ಆಫ್ ಇಂಜುರಿ, ಏನಾದರೂ ಮೈನರ್ ಟ್ವಿಸ್ಟಿಂಗ್, ಇಲ್ಲಾಂದರೆ ಒಂದು ಮನೆಯಲ್ಲಿ ಬಿದ್ದುಬಿಟ್ವಿ ನಾವು, ಏನಷ್ಟು ಹೈ ಗ್ರೇಡ್ ಇದು ಇಂಜುರಿ ಅಲ್ಲ, ಒಂದು ಪೇಯ್ನ್ ಏನು ಟಾಲರೇಟ್ ಮಾಡೋಕ್ಕಾಗತ್ತೆ, ನಮಗೆ ಸ್ವೆಲ್ಲಿಂಗ್ ಅಷ್ಟೊಂದು ಜಾಸ್ತಿ ಇಲ್ಲ, ಸೊ ದೀಸ್ ಇಂಜುರೀಸ್ ಕ್ಯಾನ್ ಬಿ ಟ್ರೀಟೆಡ್ ಅಟ್ ಹೋಮ್. ಈಗ ನಮಗೆ ಅಕಸ್ಮಾತ್ ಜಾಸ್ತಿ ಇಂಜುರಿ ಏನಾದರೂ ಇದ್ದರೆ ನಮ್ಗೆ ಗೊತ್ತಾಗುತ್ತೆ, ಒಂದು ಕ್ರಮೇಣ ನಮಗೆ ಒಂದು 6 hours ವೆಯ್ಟ್ ಮಾಡಿದರೆ ಸ್ವೆಲ್ಲಿಂಗ್, ಇನ್ ಕೇಸ್ ಇದು ಸ್ವೆಲ್ಲಿಂಗ್ ಇನ್ಕ್ರೀಸಸ್, ಒಂದು 6 ಗಂಟೆ ಆದಮೇಲೆ ಸ್ವೆಲ್ಲಿಂಗ್ ಜಾಸ್ತಿ ಬಂದುಬಿಡ್ತು, ನಮಗೇನು ನಡೆಯೋಕ್ಕೆ ಬರೋಲ್ಲ, ಆ ಪಾರ್ಟ್ ಮೂವ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಇಲ್ಲಾಂದರೆ ಕಾಲಲ್ಲಿ ಏನಾದರೂ ನಡೀಲಿಕ್ಕೆ ಬ್ಯಾಲೆನ್ಸ್ ಬರೋಲ್ಲ, ತಪ್ಪೋಗುತ್ತೆ, ಕೀಲು ತಪ್ಪೋದಂಗೆ ಆಗುತ್ತೆ. ಇದೆಲ್ಲ ದಿಸ್ ಆರ್ ದ ಇಂಡಿಕೇಟರ್ಸ್ ದಟ್ ವಿ ಹ್ಯಾವ್ ಅ ಗ್ರಾಸ್ ಇಂಜುರಿ ಇನ್ಸೈಡ್ ದ ಜಾಯಿಂಟ್. ಸೊ ದೇ ಹ್ಯಾವ್ ಟು ಬಿ ಲುಕ್ ಫಾರ್ ಆ್ಯಂಡ್ ಇವ್ಯಾಲ್ಯೂಯೇಟೆಡ್. ಓಕೆ, ಅದ್ರ ಬಗ್ಗೆ ನಾವು ಮಾತಾಡೋಣ. ವೀಕ್ಷಕರ, ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೋಣ. ವಿರಾಮದ ನಂತರ ಹಲೋ ಹೆಲ್ತ್ ಕಾರ್ಯಕ್ರಮಕ್ಕೆ ವಾಪಸ್ ಬರೋಣ. ಹಲೋ ಹೆಲ್ತ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟ್ರೆ, ಒಂದು ಪ್ರಮುಖವಾಗಿರುವಂಥ ಒಂದು ಅಂಶ ಅಂತ ಹೇಳಿದ್ರೆ ಇವಾಗ ಈ ಮಂಡಿಗೆ ತಗುಲುವಂಥ ಒಂದು ಅನೇಕ ರೀತಿಯಾದಂಥ ಸಮಸ್ಯೆಗಳು. ಇವಾಗ ನೋವು ಅಂತ ಹೇಳಿ ಕಾಣಿಸಿಕೊಂಡಾಗ ಅದಕ್ಕೆ ಅನೇಕ ಸಂದರ್ಭಗಳಲ್ಲಿ ಇವಾಗ ಯಾವ ಕಾರಣದಿಂದ ಇವಾಗ ನೋವು ಕಾಣಿಸ್ಕೊಳ್ತಿದೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಅದಕ್ಕೆ ಇವಾಗ ಸ್ವಲ್ಪ ಮಟ್ಟಿಗೆ ಎಲ್ಲಾದರೂ ಹೊಡೆದಿದ್ರೆ ಅದು ಎಷ್ಟೋ ದಿನಗಳ ಮೇಲೆ ಇವಾಗ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳುವಂಥ ಒಂದು ನಂಬಿಕೆ ಇದೆ. ಸಡನ್ನಾಗಿ ಕೂತು ಎದ್ದು ಮಾಡಿದಾಗ ಅದ್ರ ಮೇಲೆ ಪ್ರೆಷರ್ ಜಾಸ್ತಿ ಆಯಿತು, ಅದಕ್ಕೋಸ್ಕರ ಅದ್ರೂ ಒಂದು ಇಂಜುರಿನೇ, ಅದರಿಂದ ನೋವು ಬರ್ತಿದೆ ಅಂತ ಹೇಳುವಂಥದ್ದು ಇರ್ತದೆ. ಕೆಲವರು ವಯಸ್ಸಾಗ್ತಿದೆ, ಸೊ ಹಾಗಾಗಿ ಇವಾಗ ನೋವು ಬರುವಂಥದ್ದು ಕಾಮನ್ನು ಅಂತ ಹೇಳುವಂಥದ್ದು ಇರ್ತದೆ. ಸೊ ಹಾಗಾಗಿ ಇವಾಗ ಹೇಗೆ ಸೂಕ್ತವಾಗಿ ಅರ್ಥ ಮಾಡ್ಕೋಬೋದು, ಯಾವ ಕಾರಣಗಳಿಂದ ಬರ್ತದೆ? ನೀವು ಹೇಳುವಂಥ ಇವಾಗ ಸ್ಪೋರ್ಟ್ಸ್ ಇಂಜುರಿ ಅಂತ ಹೇಳುವಂಥದ್ದು ಇವಾಗ ಮಂಡಿ ಮೇಲೆ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ, ಅದರೊಳಗೆ ಕಾಣಿಸ್ಕೊಳ್ಳುವಂಥ ಸಾಮಾನ್ಯವಾದಂಥ ಕಾರಣಗಳೇನು, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ಈಗ ನಾವೊಂದು ಮಂಡಿ ನೋಡುವಾಗ ಮಂಡಿಯಲ್ಲಿ ಒಂದು 3 ಥರದ್ದು ಬೋನ್ಸ್ ಇದೆ. ಅದ ಮಧ್ಯೆ ಈಗ ನಾವು ಮಂಡಿಯನ್ನು ನೋಡುವಾಗ ಮೇಲದ ಮೂಳೆ, ಇದನ್ನು ಫೀಮರ್ ಅಂತ ಹೇಳ್ತೇವೆ. ಈ ಮಂಡಿಯಲ್ಲಿ 3 ಥರದ ಮೂಳೆ ಇರುತ್ತೆ. ಒಂದು ಈ ಮಂಡಿ ಚಿಪ್ಪು, ಸೆಕೆಂಡ್ ಈ ಮೇಲದ ಮೂಳೆ, ಇದನ್ನು ಫೀಮರ್ ಅಂತ ಹೇಳ್ತೀವಿ. ಕೆಳಗಡೆದ ಮೂಳೆ, ಇದನ್ನು ಟಿಬಿಯಾ ಅಂತ ಹೇಳ್ತೀವಿ. ಈ ಟಿಬಿಯಾ ಮತ್ತು ಫೀಮರ್ ಮಧ್ಯ ಈ ಜಾಯಿಂಟ್ ಮೋಷನ್ ಆಗಿರುತ್ತೆ. ಆ್ಯಂಡ್ ದಿಸ್ ಸ್ಮೂತ್ ಸರ್ಫೇಸ್ ಏನಿದೆ ಅದಕ್ಕೆ ಕಾರ್ಟಿಲೇಜ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವೇನಾದರೂ ನಮ್ಮ ಮಂಡಿ ನಾರ್ಮಲಾಗಿ ನಡಿಬೇಕು, ನಾವು ಏನು ಪೇಯ್ನ್ ಬರಬಾರ್ದು, ಆ ಥರ ಇರುವಾಗ ಈ ಕಾರ್ಟಿಲೇಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ 2 ಕಾರ್ಟಿಲೇಜ್ ಮಧ್ಯ ಏನು ಕುಷನ್ ಇದೆ, ಆಸ್ ಎ ಶಾಕ್ ಅಬ್ಸಾರ್ಬರ್ ವಿಚ್ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ದ ಜಾಯಿಂಟ್ ಇಂಟಿಗ್ರಿಟಿ, ಇದನ್ನು ಮಿನಿಸ್ಕಸ್ ಅಂತ ಹೇಳ್ತೀವಿ. ಈ ಮಿನಿಸ್ಕಸ್ ಸ್ಟ್ರಕ್ಚರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದಿಸ್ ಇಸ್ ಅ ವೆರಿ ಕಾಮನ್ಲಿ ಟೋನ್ ಸ್ಟ್ರಕ್ಚರ್. ಈ ಸ್ಟ್ರಕ್ಚರು, ಈ ಮಿನಿಸ್ಕಸ್ ಟೇರ್ ಆದಾಗ ನಮಗೆ ಒಂಥರದ್ದು ಮಂಡಿ ನೋವು ಬರುತ್ತೆ, ಆರ್ ಎಲ್ಸ್ ಲಾಕಿಂಗ್ ಸೆನ್ಸೇಷನ್ ಇನ್ ದ ನೀ ಜಾಯಿಂಟ್. ಇಟ್ಸ್ ವೆರಿ ಕಾಮನ್ ವೆನ್ ವಿ ಹ್ಯಾವ್ ಅ ಮಿನಿಸ್ಕಸ್ ಇಂಜುರಿ. ಸೆಕೆಂಡ್ಲಿ, ಈ ಟು ಹೋಲ್ಡ್ ದಿಸ್ ಜಾಯಿಂಟ್ ಇನ್ ಪ್ಲೇಸ್, ನಮ್ಮ ಮಂಡಿಗೆ ಏನಾದರೂ ಸ್ಟೆಬಿಲಿಟಿ ತರಬೇಕು ಅಂತ 4 ಥರದ್ದು ಲಿಗಮೆಂಟ್ಸ್ ಇದೆ. 2 ಹೊರಗಡೆದ ಲಿಗಮೆಂಟು, 2 ಒಳಗಡೆದ ಲಿಗಮೆಂಟು. ಈ ಒಳಗಡೆದ ಲಿಗಮೆಂಟ್ಸನ್ನು ಕ್ರೂಷಿಯೇಟ್ ಅಂತ ಹೇಳ್ತೀವಿ. ಈ ಎರಡು ಲಿಗಮೆಂಟ್ಸ್, ಆಂಟೀರಿಯರ್ ಕ್ರೂಷಿಯೇಟ್ ಮತ್ತು ಪೋಸ್ಟೀರಿಯರ್ ಕ್ರೂಷಿಯೇಟ್, ಈ ನಮ್ಮ ಮಂಡಿಗೆ ಸ್ಟೆಬಿಲಿಟಿ, ಇಲ್ಲಾಂದರೆ ತ್ರಾಣ, ಇಟ್ ಗಿವ್ಸ್ ಅ ಸ್ಟೆಬಿಲಿಟಿ ಟು ದ ನೀ ಜಾಯಿಂಟ್. ಈ ಸೈಡ್ ಲಿಗಮೆಂಟ್ ಆ್ಯಡ್ಸ್ ಆನ್ ಟು ದ ಸ್ಟೆಬಿಲಿಟಿ. ಸೊ ಈ ಥರದ್ದು ಸ್ಟ್ರಕ್ಚರ್ಸ್ which form the knee joint are very very important for a normal functioning of the knee joint. ಇದರಲ್ಲಿ ಯಾವುದಾದ್ರೂ ಸ್ಟ್ರಕ್ಚರ್ಗೆ ಏನಾದರೂ ಡ್ಯಾಮೇಜ್ ಆಯಿತು, ಒಂದು ಕಾರ್ಟಿಲೇಜ್ಗೆ ಡ್ಯಾಮೇಜ್ ಆಯಿತು, ಮಿನಿಸ್ಕಸ್ಗೆ ಡ್ಯಾಮೇಜ್ ಆಯಿತು, ಇಲ್ಲಾಂದರೆ ಲಿಗಮೆಂಟ್ಸಿಗೆ ಡ್ಯಾಮೇಜ್ ಆಯಿತು, ಅದರಿಂದಾಗಿ ನಮಗೆ ನೋವು ಕಂಡುಬರುತ್ತೆ, ನಡೆಯೋಕ್ಕೆ ಕಷ್ಟ ಆಗುತ್ತೆ, ಕೂತ್ಕೊಂಡು ಎದ್ದೇಳೋಕ್ಕೆ ಕಷ್ಟ ಆಗುತ್ತೆ. ದೆರ್ ಆರ್ 2 types ಆಫ್ ಪೇಯ್ನ್ ವಿಚ್ ವಿ ಎನ್ಕೌಂಟರ್. 2 ಥರದ್ದು ನೋವು ಇರುತ್ತೆ. ಒಂದು ಇಂಜುರಿಯಿಂದಾಗಿ ಆಗುವ ನೋವು, ಇಂಜುರಿ ಏನಾದರೂ ಉಲ್ಕೋಗಿತ್ತು ಮಂಡಿ, ಅದರಿಂದಾಗಿ ಬರುವ ನೋವು, ಇದನ್ನು ಸ್ಪೋರ್ಟ್ಸ್ ಇಂಜುರೀಸ್ ಆರ್ ಇಂಜುರಿ ರಿಲೇಟೆಡ್ ಪೇಯ್ನ್ ಅಂತ ಹೇಳ್ತೇವೆ. ಸೆಕೆಂಡ್ಲಿ, ವೇರ್ ಆ್ಯಂಡ್ ಟೇರ್.
ನಾವು ಕಾಮನ್ಲಿ ಒಂದು 50 ಇಯರ್ಸ್ ಇಲ್ಲದ 60 ಇಯರ್ಸ್ ಮೇಲೆ ಬರುವ ನೋವು ಸಾಧಾರಣವಾಗಿ ಏಜಿಂದಾಗಿ ಬರುತ್ತೆ, ಮಂಡಿ ಸವೆತದಿಂದ ಬರುತ್ತೆ. ಇದಕ್ಕೆ ಆರ್ಥ್ರೈಟಿಸ್ ಆರ್ ವೇರ್ ಆ್ಯಂಡ್ ಟೇರ್ ಆಫ್ ದ ನೀ ಜಾಯಿಂಟ್, ಇದೊಂದು ಬೇರೆ ಥರದ್ದು ಪೇಯ್ನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಫಾರ್ ದಿಸ್ ಪೇಯ್ನ್ ಇಸ್ ಸಮಥಿಂಗ್ ಡಿಫ್ರೆಂಟ್ ರಾದರ್ ದೆನ್ ಸ್ಪೋರ್ಟ್ಸ್ ಇಂಜುರಿ. ಓಕೆ, ಬಟ್ ಇವಾಗ ಈ ಸ್ಪೋರ್ಟ್ಸ್ ಇಂಜುರಿ ಅಂತ ಹೇಳಬೇಕಿದ್ದಾಗ ಈಗ ನೀವು ತೋರಿಸಿದಾಗ ಅನೇಕ ಭಾಗಗಳು ಅಂತ ಹೇಳಿ ಇರ್ತದೆ. ಯಾವ್ಯಾವ ರೀತಿಯಾದಂಥ ಒಂದು ಪೆಟ್ಟಿಗೆ ಯಾವ್ಯಾವ ರೀತಿಯಾದಂಥ ಭಾಗದಲ್ಲಿ ಇವಾಗ ತೊಂದರೆ ಬರುತ್ತೆ, ಎಷ್ಟು ಮಟ್ಟಿಗೆ ಸಿವಿಯರ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ, ಇದನ್ನು ಒಂದಷ್ಟು ಸೂಕ್ತವಾಗಿ ಅರ್ಥ ಮಾಡ್ಕೊಳ್ಳೋಣ ಡಾಕ್ಟ್ರೆ. ನಾನು ಹೇಳ್ದಂಗೆ ಮಂಡಿ ಮಧ್ಯೆ ಒಂದು ಕುಷನ್ ಇಟ್ಸ್ ಎ ಪ್ರೊಟೆಕ್ಟಿವ್ ಸ್ಟ್ರಕ್ಚರ್ ಇನ್ ಬಿಟ್ವೀನ್ ದ ನೀ ಜಾಯಿಂಟ್. ದ್ಯಾಟ್ ಈಸ್ ದ ಮೋಸ್ಟ್ ಕಾಮನ್ಲಿ ಇಂಜರ್ಡ್ ಸ್ಟ್ರಕ್ಚರ್ ಇನ್ ದ ನೀ ಜಾಯಿಂಟ್. ಏನಾದರೂ ನಮಗೇನಾದರೂ ಮಂಡಿ ಉಲ್ಕಿತ್ತು, ಒಂದು ಆಡುವಾಗ ಏನಾದರೂ ಟ್ವಿಸ್ಟಿಂಗ್ ಇಂಜುರಿ ಆಯಿತು, ಆಗ ಈ ಕುಷನ್ ಡ್ಯಾಮೇಜ್ ಆಗುತ್ತೆ. ಈ ಡಿಪೆಂಡಿಂಗ್ ಆನ್ ದ ಇಂಜುರಿ ಆರ್ ದ ಇಂಜುರಿ ಪ್ಯಾಟರ್ನ್, ಎಷ್ಟು ಮಟ್ಟಿಗೆ ಕುಷನ್ ಡ್ಯಾಮೇಜ್ ಆಗಿದೆ, ಏನು ಟೇರ್ ಆಗಿದೆ, ಇದರಿಂದಾಗಿ ನಮಗೆ ಕುಷನ್ ಇಂಜುರಿ ಆರ್ ದ ಮಿನಿಸ್ಕಸ್ ಇಂಜುರಿ ನೋವು ಬಂದುಬಿಡುತ್ತೆ. ಸೆಕೆಂಡ್ಲಿ ವಿ ಹ್ಯಾವ್ ಅ ಲಿಗಮೆಂಟ್ ಇಂಜುರಿ, ಒಂದು ಹೈ ಗ್ರೇಡ್. ಅಕಸ್ಮಾತ್ ನಾವೇನಾದರೂ ಸ್ಪೋರ್ಟ್ಸ್ ಆಡ್ತಿದ್ದೀವಿ, ಮಂಡಿಗೆ ಯಾರಾದರೂ ಬಂದು ಏಟು ಹೊಡೆದ್ರು, ಟ್ವಿಸ್ಟ್ ಆಗಿಬಿಟ್ಟು ನಾವು ಬಿದ್ವಿ, ಈ ಥರ ಆದಾಗ ನಮ್ಮ 2 ಮೂಳೆ ಟರ್ನ್ ಆಗಿಬಿಟ್ಟು ಏನು ಲಿಗಮೆಂಟ್ಸ್ ಇದೆ ಆ ಲಿಗಮೆಂಟ್ಸ್ ಹರಿದೋಗತ್ತೆ. ಈ ಮಂಡು ಚಿಪ್ಪು ತಪ್ಪೋಗೋದು, ಕೆಲವರಿಗೆ ಈ ಮಂಡು ಚಿಪ್ಪು ಇದೆಯಲ್ಲ ಅದು ತಪ್ಪೋಗುತ್ತೆ. ಈ ಲಿಗಮೆಂಟ್ ಟೇರ್ ಆಗಿ ನಮ್ಮ ಮಂಡಿ ಚಿಪ್ಪಿಗೆ ಸ್ಟೆಬಿಲಿಟಿ ಇರಲ್ಲ, ನಡೆಯೋಕ್ಕೆ ಬರಲ್ಲ, ನಮ್ಗೆ ನಡೆಯುವಾಗ ಕಾಲು ಉಲ್ಕೋಗ್ಬಿಡುತ್ತೆ. ಇದರಿಂದಾಗಿ ದಿಸ್ ಇಸ್ ದ ಕಾನ್ಸಿಕ್ವೆನ್ಸಸ್ ಆಫ್ ಅ ಲಿಗಮೆಂಟ್ ಟೇರ್ ಆ್ಯಂಡ್ ದೀಸ್ ನೀಡ್ಸ್ ಟು ಬಿ ಕೇಟರ್ಡ್ ಆರ್ ನೀಡ್ಸ್ ಟು ಬಿ ಟ್ರೀಟೆಡ್ ವಿತ್ ಅಪ್ರೋಪ್ರಿಯೇಟ್ ಟ್ರೀಟ್ಮೆಂಟ್ಸ್. ನಮಗೆ ಸಾಧಾರಣವಾಗಿ ಈ ಇಂಜುರೀಸ್ ಎಕ್ಸ್ರೇಯಲ್ಲಿ ಕಂಡು ಬರೋಲ್ಲ. ಈ ಥರದ ಇಂಜುರೀಸ್ ಎಲ್ಲ ನಾವು ಡಿಟೆಕ್ಟ್ ಮಾಡಬೇಕಂತ ಹೇಳಿದ್ರೆ ವಿ ಹ್ಯಾವ್ ಟು ಗೆಟ್ ಅ MRI ಸ್ಕ್ಯಾನ್. ಈ MRI ಸ್ಕ್ಯಾನಲ್ಲಿ ನಮ್ಮದು ಏನು ಮಿನಿಸ್ಕಸ್ಸು ಇಲ್ಲಾಂದರೆ ಲಿಗಮೆಂಟು ಕಾರ್ಟಿಲೇಜ್ ಇದೆಲ್ಲ ತೀರಾ ಚೆನ್ನಾಗಿ ಕಂಡುಬಂದು ಏನು ಸ್ಟ್ರಕ್ಚರ್ ಡ್ಯಾಮೇಜ್ ಆಗಿದೆ ಅದು ನಮಗೆ ವಿ ಕ್ಯಾನ್ ಡಯಾಗ್ನೋಸ್ ಇಟ್ ಬೆಟರ್. ಓಕೆ, ಬಟ್ ಇದಕ್ಕೆ ಇವಾಗ ಟ್ರೀಟ್ಮೆಂಟ್ ಅಂತ ಹೇಳಬೇಕಿದ್ದಾಗ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಇರುತ್ತೆ ಡಾಕ್ಟ್ರೆ? ಟ್ರೀಟ್ಮೆಂಟ್ ಡಿಪೆಂಡ್ಸ್ ಆನ್ ದ ಸಿವಿಯಾರಿಟಿ ಆಫ್ ದ ಇಂಜುರಿ. ಏನು ಮೈಲ್ಡರ್ ಫಾರ್ಮ್ ಆಫ್ ಇಂಜುರಿ, ಈಗ ನಮಗೇನಾದರೂ ಮಿನಿಸ್ಕಸ್ ಇಲ್ಲಾಂದರೆ ಲಿಗಮೆಂಟ್ ಸ್ಟ್ರೈನ್ ಆಗಿದೆ, ಇಟ್ ಈಸ್ ನಾಟ್ ವೆರಿ ಸಿಂಪ್ಟಮ್ಯಾಟಿಕ್, ಲಾಕಿಂಗ್ ಸೆನ್ಸೇಷನ್ ಏನು ಬರಲ್ಲ, ಮಂಡಿ ಸ್ಲಿಪ್ ಆಗಲ್ಲ, ನಡೆಯೋಕ್ಕೇನು ಕಷ್ಟ ಇಲ್ಲ, ಓಡೋಕ್ಕೇನು ಕಷ್ಟ ಇಲ್ಲ, ಒಕೇಶ್ನಲಿ ಪೇಯ್ನ್, ಆ್ಯಕ್ಟಿವಿಟಿ ಸ್ವಲ್ಪ ರಿಸ್ಟ್ರಿಕ್ಟ್ ಆಗಿದೆ. ಸೊ ಸಚ್ ಸಿಚುವೇಶನ್ಸ್ ವಿ ಕ್ಯಾನ್ ಮ್ಯಾನೇಜ್ ಇಟ್ ಕನ್ಸರ್ವೇಟಿವ್ಲಿ. ಒಂದು ನೀ ಕ್ಯಾಪ್ ಕೊಡ್ತೀವಿ ನಾವು, ಒಂಥರದ್ದು ನೀ ಬ್ರೇಸ್ ಕೊಡ್ತೀವಿ. ಫಿಸಿಯೋಥೆರಪಿ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ಸ್ ದ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಫಾರ್ ಎನಿ ಫಾರ್ಮ್ ಆಫ್ ಸ್ಪೋರ್ಟ್ಸ್ ಇಂಜುರೀಸ್. ಲೋಕಲ್ ಅಲ್ಟ್ರಾಸೌಂಡ್ ಮಾಡ್ತೀವಿ, ಹೀಟ್ ಥೆರಪಿ, ಸ್ವಲ್ಪ ನೀ ಸ್ಟ್ರೆಂತ್ನಿಂಗ್ ಎಕ್ಸಸೈಸಸ್, ಶೋಲ್ಡರ್ ಸ್ಟ್ರೆಂತ್ನಿಂಗ್ ಎಕ್ಸಸೈಸಸ್, ಆ್ಯಂಕಲ್ ಸ್ಟ್ರೆಂತ್ನಿಂಗ್ ಎಕ್ಸಸೈಸಸ್, ದೀಸ್ ಕ್ಯಾನ್ ಬಿ ಸಾರ್ಟೆಡ್ ಔಟ್. ಅಕಸ್ಮಾತ್ ಈ ಇಂಜುರಿ ಎನಿ ಲಿಗಮೆಂಟ್ ಇಂಜುರಿ ಗ್ರೇಡ್ 3 ಇಂಜುರಿ ಇದೆ, ಕಂಪ್ಲೀಟ್ ಟೇರ್, ಅಕಸ್ಮಾತ್ ಒಂದು ಲಿಗಮೆಂಟ್ ಇದ್ದು ಟೇರ್ ಆಗಿಬಿಟ್ಟಿದೆ, ಇಲ್ಲಾಂದರೆ ಮಿನಿಸ್ಕಸ್ ಕಂಪ್ಲೀಟ್ಲಿ ಟೇರ್ ಆಗಿದೆ, ಆರ್ ಎಲ್ಸ್ ದೇರ್ ಇಸ್ ಅ ಕಾರ್ಟಿಲೇಜ್ ಡ್ಯಾಮೇಜ್ ಆರ್ ಎ ಕಾರ್ಟಿಲೇಜ್ ಇಂಜುರಿ. Such kind of injuries may require a surgical intervention. ಸರ್ಜರಿ ಬೇಕಾಗ್ಬೋದು. ಓಕೆ, ಬಟ್ ಇವಾಗ ಸರ್ಜರಿ ಅಂತ ಹೇಳಬೇಕಿದ್ದಾಗ ಅನೇಕ ಜನಗಳಿಗೆ ಇವಾಗ ಸ್ವಲ್ಪ ಮಟ್ಟಿಗೆ ಕನ್ಸರ್ನ್ ಇರುತ್ತೆ. ಅಂತ ಹೇಳಿದ್ರೆ ಇವಾಗ ಅದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಆಗೋದಿಲ್ವಾ ಅಥವಾ ಡಿಲೇ ಮಾಡಲಿಕ್ಕಾಗಲಿಲ್ವಾ ಅಥವಾ ಇವಾಗ ಆಪ್ಷನ್ಸ್ ಏನಾದರೂ ಇದೆಯಾ, ಈ ರೀತಿಯಾಗಿ ಅನೇಕ ರೀತಿಯಾದಂಥ ಪ್ರಶ್ನೆಗಳು ಅಂತ ಹೇಳಿ ಬರ್ತದೆ. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಂಡು ಡಾಕ್ಟ್ರೆ. ಎಸ್, ದೀಸ್ ಅಪ್ರಿಹೆನ್ಷನ್ಸ್ ಆರ್ ಕಾಮನ್. ಈಗ ಯಾರಿಗೂ ಸರ್ಜರಿ ಬೇಕಂತ ಎಲ್ರಿಗೂ ಭಯ ಇರುತ್ತೆ. ಸರ್ಜರಿ ಅಂತ ಹೇಳ್ತಾರೆ, ನನಗೂ ಹೇಳಿದರೆ ಸರ್ಜರಿ ಬೇಕಂತ ಹೇಳಿದ್ರೆ ನನಗೂ ಭಯ ಬರುತ್ತೆ. ಬಟ್ ಇಟ್ ಈಸ್ ದ ಪೇಷಂಟ್ಸ್ ಕಂಫರ್ಟ್ ವಿಚ್ ವಿ ನೀಡ್ ಟು ಲುಕ್ ಅಟ್ ಕ್ವಾಲಿಟಿ ಆಫ್ ಲೈಫ್. ನಮಗೆ ಅಕಸ್ಮಾತ್ ಒಬ್ಬರು ಹೆಲ್ದಿ ಇಂಡಿವಿಜುವಲ್ 25-30 ಇಯರ್ಸ್ ನಿಮ್ಮ ಥರ ಓಡ್ತೀರಾ, ನೀವು ಡೈಲಿ ನಿಮ್ಮ ನಾರ್ಮಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತೀರ, ಒಂದಿನ ಒಂದು ಏಟಾಯಿತು ಕಾಲಿಗೆ, ಒಂದು ಲಿಗಮೆಂಟ್ ಟೇರ್ ಆಯಿತು, ಆದಮೇಲೆ ಆ ಕಾಲಲ್ಲಿ ನಡೆಯೋಕ್ಕೆ ಇಲ್ಲಾಂದರೆ ಓಡೋಕ್ಕೆ ಕಾನ್ಫಿಡೆನ್ಸ್ ಇಲ್ಲ. ನಾವು ಆ್ಯಕ್ಟಿವಿಟೀಸ್ ಮಾಡಿಫೈ ಮಾಡ್ತೀವಿ, ಸ್ವಲ್ಪ ಫಿಸಿಯೋಥೆರಪಿ ಮಾಡ್ತೀವಿ, ಸ್ಟ್ರೆಂತ್ನಿಂಗ್ ಎಕ್ಸಸೈಸಸ್ ಎಲ್ಲ. ಬಟ್ ಇನ್ಸ್ಪೈಟ್ ಆಫ್ ದ್ಯಾಟ್, ಇಫ್ ಯು ಆರ್ ನಾಟ್ ಏಬಲ್ ಟು ರೆಸ್ಯೂಮ್ ಅವರ್ ನಾರ್ಮಲ್ ಆ್ಯಕ್ಟಿವಿಟೀಸ್, ದೆನ್ ಇಟ್ಸ್ ವರ್ತ್ ವೈಲ್ ಟು ಸರ್ಜಿಕಲಿ ಇಂಟರ್ವ್ಯೂನ್. ಈಗ ಸರ್ಜರಿ ಅಂತ ಹೇಳುವಾಗ ಮುಂಚಿನ ಥರ ಏನು ಕಟ್ ಮಾಡಿ ಏನು ಸರ್ಜರೀಸ್ ಮಾಡಲ್ಲ. ಈಗ ಆಲ್ ದ ಸರ್ಜರೀಸ್ ಆರ್ ಡನ್ ವೆರಿ ಎಫೆಕ್ಟಿವ್ಲಿ ಇನ್ ಅ ವೆರಿ ಪ್ರಿಸಿಷನ್ ವೇ. ಆಥ್ರೋಸ್ಕೋಪಿ ಅಂತ ಕೀ ಹೋಲ್ ಸರ್ಜರೀಸಲ್ಲಿ ಈಗ ಭುಜದ ತೊಂದರೆ ಇರ್ಬೋದು, ಮಂಡಿಕೀಲದ ತೊಂದರೆ ಇರ್ಬೋದು, ಎಲ್ಲ ಆಥ್ರೋಸ್ಕೋಪಿ ಸರ್ಜರೀಸಲ್ಲಿ ಮಾಡ್ಬೋದು, ಲ್ಯಾಪ್ರೋಸ್ಕೋಪಿ. ಓಕೆ, ಬಟ್ ಇವಾಗ ಈ ಆಥ್ರೋಸ್ಕೋಪಿ ಸರ್ಜರಿ ಅಂತ ಹೇಳುವಂಥದ್ದನ್ನು ಅದು ಯಾವ ರೀತಿಯಲ್ಲಿ ಮಾಡುವಂಥದ್ದು ಅಂತ ಹೇಳಿದ್ರೆ, ಇವಾಗ ನೀವು ಹೇಳಿದಾಗ್ರಿಂದ ಅದನ್ನು ಕೀ ಹೋಲ್ ಸರ್ಜರಿ ಮೂಲಕ ಮಾಡ್ತೀನಿ ಅಂತ ಹೇಳ್ತೀರಾ. ಬಟ್ ಆದ್ರೂ ಸಹ ಇವಾಗ ಒಳಗಡೆ ಇರುವಂಥದ್ದು
ದೊಡ್ಡದಾಗಿರ್ತದೆ, ಅಲ್ಲಿ ಏನು ತೊಂದರೆ ಇದೆಯೋ, ಒಳಗಡೆ ಸರ್ಜರಿ ಅಂತ ಹೇಳಿ ಮಾಡಬೇಕಿದ್ದಾಗ ಇರೋದನ್ನು ತೆಗೆದು ಬಿಡ್ತಾ ಇದ್ದೀರೋ, ಅಲ್ಲೇನ ರಿಪೇರಿ ಮಾಡ್ತಿದ್ದೀರೋ, ಜೋಡಿಸ್ತಾ ಇದ್ದೀರೋ, ಹರಿದೋಗಿರೋದನ್ನ ಏನು ಮಾಡ್ತಿದ್ರು ಅಂದರೆ ಹೇಳುವಂಥ ಒಂದು ಕನ್ಸರ್ನ್ ಇರುತ್ತೆ. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ಎಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ನಮಗೆ ಏನು ನಾವು ನಮ್ಮ ಡಾಕ್ಟ್ರು ನಮ್ಗೆ ಏನು ಮಾಡ್ತಾರೆ, ಮಂಡಿ ಒಳಗಡೆ ಏನು, ಇಲ್ಲಾಂದರೆ ಭುಜದೊಳಗಡೆ ಏನು ರಿಪೇರ್ ಮಾಡ್ತಾರಾ, ಇಲ್ಲಾಂದರೆ ರಿಪ್ಲೇಸ್ ಮಾಡ್ತಾರಾ, ಇಲ್ಲಾಂದರೆ ಆ ಸ್ಟ್ರಕ್ಚರ್ ಇನ್ನೇನು ಹರಿದೋಗಿದೆ ಅದನ್ನು ಹೊಲಿತಾರ, ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ವಿ ನೋ. ಬೇಸಿಕಲಿ ನಾನು ಹೇಳ್ದಂಗೆ ಉದಾಹರಣೆ ಮಂಡಿ ತಗೊಳ್ಳೋಣ. ಮಂಡಿ ಒಳಗಡೆ ವಿ ಹ್ಯಾವ್ ಮಿನಿಸ್ಕಸ್, ವಿ ಹ್ಯಾವ್ ಲಿಗಮೆಂಟ್ಸ್. ಈಗ ಒಂದು ಲಿಗಮೆಂಟ್ ಟೇರ್ ಆದಮೇಲೆ, ಒಂಥರ ಲಿಗಮೆಂಟ್ ಟೇರ್ ಆದರೆ, ಈಗ ಆಂಟ್ರಿಯರ್ ಕ್ರೂಷಿಯೇಟ್ ಲಿಗಮೆಂಟ್ ಆಗಿರಲಿ, ಪೋಸ್ಟರಿಯರ್ ಕ್ರೂಷಿಯೇಟ್ ಲಿಗಮೆಂಟ್ ಆಗಿರಲಿ, ಈ ಲಿಗಮೆಂಟ್ ಟೇರ್ ಆದರೆ ಅದನ್ನು ರಿಪೇರ್ ಮಾಡೋಕ್ಕೆ ಬರಲ್ಲ, ಸೂಚರ್ ಮಾಡೋಕ್ಕೆ ಆಗಲ್ಲ. ಬಿಕಾಸ್ ಇಟ್ ಡಸ್ ನಾಟ್ ಹ್ಯಾವ್ ಬ್ಲಡ್ ಸಪ್ಲೈ. ಅದಕ್ಕೆ ರಕ್ತನಾಳ ಸಪ್ಲೈ ಇಲ್ಲ. ನಾವು ಅಕಸ್ಮಾತ್ ಏನಾದರೂ ರಿಪೇರ್ ಮಾಡಿದರೂ ಇಟ್ ವಿಲ್ ಫೇಲ್ ಇನ್ ಫ್ಯೂಚರ್. ಸೊ ಈ ಥರದ ಇಂಜುರೀಸಲ್ಲಿ ನಾವು ರೀಕನ್ಸ್ಟ್ರಕ್ಷನ್ ಮಾಡ್ತೀವಿ. ಹೊಸದೊಂದು ಲಿಗ್ಮೆಂಟ್ ತೆಗೆದು ಆ ಲಿಗ್ಮೆಂಟ್ ಏನು ಹರಿದೋಗಿದೆ ಅದರ ಪ್ಲೇಸಲ್ಲಿ ನಾವು ಹೊಸದು ಲಿಗ್ಮೆಂಟನ್ನು ಹಾಕಿರ್ತೀವಿ. ಇಟ್ ಈಸ್ ಅ ಕಾಮನ್ ಕೀ ಹೋಲ್ ಸರ್ಜರಿ ವಿಚ್ ವಿ ಪರ್ಫಾರ್ಮ್. ಅದೇ ಥರ ಇನ್ನೊಂದು ಉದಾಹರಣೆ ನಮ್ಮ ಮಿನಿಸ್ಕಸ್ ಡ್ಯಾಮೇಜ್ ಆಯಿತು, ಮಿನಿಸ್ಕಸ್ ಟೇರ್ ಆಯಿತು. ಈ ಮಿನಿಸ್ಕಸ್ ಟೇರ್ ಏನಿದೆ ಅದನ್ನು ನಾವು ಹೊಲಿಬೋದು. ವಿ ಕ್ಯಾನ್ ಸ್ಟಿಚ್ ಇಟ್ ಆರ್ ಸೂಚರ್ ಇಟ್, ಆ್ಯಂಡ್ ದಿಸ್ ಇಸ್ ಕಾಲ್ಡ್ ದ ಮಿನಿಸ್ಕಲ್ ರಿಪೇರ್. ಆ್ಯಂಡ್ ದೀಸ್ ಸರ್ಜರೀಸ್ ಆರ್ ಯೂಶಲಿ ವೆರಿ ವೆರಿ ಎಫೆಕ್ಟಿವ್ ಆ್ಯಂಡ್ ವೆರಿ ಗುಡ್. ಬಟ್ ಇವಾಗ ಇಂಥ ಒಂದು ಲಿಗಮೆಂಟ್ ಟೇರ್ ಆಗಿದೆ ಅಥವಾ ಈ ಥರ ಒಂದು ಸ್ವಲ್ಪ ಮಟ್ಟಿಗೆ ತೊಂದರೆ ಇದೆ, ಬಟ್ ಇದಕ್ಕೆ ಆರ್ಥ್ರೋಸ್ಕೋಪಿ ಬೇಕು ಅಂತ ಹೇಳುವಂಥ ಪೇಷಂಟ್ಸ್ಗಳಲ್ಲೂ ಕೆಲವೊಂದು ಬಾರಿ ಇವಾಗ ಆರ್ಥ್ರೋಸ್ಕೋಪಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥ ಒಂದು ಸಿಚುವೇಶನ್ ಅದು ಇರ್ಬೋದಾ ಡಾಕ್ಟ್ರೆ? ಇರ್ಬೋದು. ಇಂಜುರಿ ನಾವು ಕೆಲವು ಸಲ ಕಂಡುಬರ್ತೀವಿ, ಇಂಜುರಿ ಇಸ್ ವೆರಿ ಸಿವಿಯರ್. ಈ ಥರ ಸಿವಿಯರ್ ಇಂಜುರಿ ಆದಾಗ ಈ ನಮ್ಮ ಲಿಗಮೆಂಟ್ಸ್ ಹರಿದೋದ ಕೂಡಲೇ ನಮ್ಮ ಬ್ಲಡ್ ಕ್ಲಾಟ್ ಆಗುತ್ತೆ. ಕೆಲವು ಸಲ ಈ ಕಾಲಿಂದು ಏನು ರಕ್ತನಾಳ ಇದೆ ಅದು ಕ್ಲಾಟ್ ಆಗುತ್ತೆ ಅದರಲ್ಲಿ. ಸೊ ಡಿ ವಿ ಟಿ ಅಂತ ಹೇಳ್ತೀವಿ ನಾವು. ಆ ಸಿಚುವೇಶನ್ಸಲ್ಲಿ ಇಮಿಡಿಯೇಟ್ಲಿ ಸರ್ಜರಿ ಮಾಡೋಕ್ಕಾಗಲ್ಲ. ಇನ್ನೊಂದು ಊತ, ನಮ್ಮ ಕಾಲಲ್ಲಿ ಫುಲ್ ಸಿಕ್ಕಾಪಟ್ಟೆ ಊತ ಇದೆ, ಒಂದು ಏನು ನಮ್ಮ ಕಾಲಲ್ಲಿ ಪ್ರೆಷರ್ ಏನು ಜಾಸ್ತಿ ಆಗಿದೆ. ಸೊ ಇನ್ ಸಚ್ ಸಿಚುವೇಶನ್ಸ್ ವಿ ನೀಡ್ ಟು ವೆಯ್ಟ್. ಈವನ್ ವೆಯ್ಟ್ ಮಾಡುವಾಗ ನಾವು ದೇರ್ ಆರ್ ಫ್ಯೂ ಪ್ರಿಕಾಷನ್ಸ್ ವಿಚ್ ವಿ ನೀಡ್ ಟು ಟೇಕ್ ಅಂಟಿಲ್ ಅನ್ಲೆಸ್ ವಿ ಅಂಡರ್ಗೋ ಸರ್ಜರಿ. ಬ್ರೇಸಿಂಗ್ ಅಂತ ಹೇಳ್ತೀವಿ ನಾವು. ಪರ್ಟಿಕ್ಯುಲರ್ ಬ್ರೇಸಸ್ ಇರುತ್ತೆ. ಒಂದು ಕಾಲಿಗೆ ಮಂಡಿಗೆ ಏನು ಸಪೋರ್ಟ್ ಕೊಡ್ತೀವಿ ನಾವು, ಈ ಥರದ ಬ್ರೇಸ್ ಹಾಕ್ಕೊಳ್ಳೋದು ಒಳ್ಳೆಯದು. ಡಾಕ್ಟ್ರ್ ಹೇಳ್ಕೊಡ್ತಾರೆ ನಿಮ್ಗೆ ಯಾವ ಥರ ಎಕ್ಸಸೈಸ್ ಮಾಡಬೇಕು, ಈ ಎಕ್ಸಸೈಸಸ್ ಮಾಡ್ಕೊಂಡಿರಬೇಕು. ಬೇಸಿಕಲಿ ಈ ವೆಯ್ಟಿಂಗ್ ಪೀರಿಯಡಲ್ಲಿ ನಮ್ಮೇನು ಏನು ಇಂಜುರಿ ಜಾಯಿಂಟ್ ಆಗಿಬಿಟ್ಟಿದೆ, ಜಾಯಿಂಟಲ್ಲಿ ಏನು ಇಂಜುರಿ ಆಗಿದೆ ಆ ಜಾಯಿಂಟ್ ಸ್ಟಿಫ್ನೆಸ್ ಆಗಬಾರ್ದು. ಸೊ ಆ ಜಾಯಿಂಟಿಗೆ ಮೂಮೆಂಟ್ ಎಕ್ಸಸೈಸಸ್, ಸ್ಟ್ರೆಂಥನಿಂಗ್ ಎಕ್ಸಸೈಸಸ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಖಂಡಿತವಾಗ್ಲೂ ಅದ್ರ ಬಗ್ಗೆನೂ ಮಾತಾಡೋಣ ಡಾಕ್ಟ್ರೆ. ವೀಕ್ಷಕರ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೋಣ. ವಿರಾಮದ ನಂತರ ಹಲೋ ಹೆಲ್ತ್ ಕಾರ್ಯಕ್ರಮಕ್ಕೆ ವಾಪಸ್ ಬರೋಣ. ಹಲೋ ಹೆಲ್ತ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟ್ರೆ, ಇವಾಗ ಇನ್ನೊಂದು ಪ್ರಮುಖವಾಗಿ ನಾವು ಆವಾಗವಾಗ ಕೇಳ್ತಾ ಇರೋದು ಅಂತ ಹೇಳಿದ್ರೆ, ಇವಾಗ ACL ಅಂತ ಹೇಳುವಂಥದ್ದು ನಾವು ಕೇಳ್ತೀವಿ. ಈ ACL ಅಂತ ಹೇಳುವಂಥದ್ದು ಏನು, ಯಾವ ರೀತಿಯಾದಂಥ ಒಂದು ಟೇರ್ ಅಂತ ಹೇಳಿ ಆಗ್ತದೆ, ಇದರದ್ದು ಒಂದು ಪ್ರಮುಖವಾಗಿರುವಂಥ ಒಂದು ಇಷ್ಟೊಂದು ಪ್ರಾಮುಖ್ಯತೆ ಯಾತಕ್ಕಾಗಿ ಇದೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ನಾವು ACL ಅಂತ ಹೇಳಿದರೆ ಇಟ್ಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಲಿಗಮೆಂಟ್ ಅಂತ ನೀ ಜಾಯಿಂಟ್. ಈ ನಮ್ಮದೇನು ಮಂಡಿ ಕೀಲು ಇದೆ ಅದಕ್ಕೆ ಸ್ಟೆಬಿಲಿಟಿ ಕೊಡುವಂಥ ಲಿಗಮೆಂಟನ್ನು ಆಂಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್ ಅವ್ರ ACL ಅಂತ ಹೇಳ್ತೀವಿ. ಮೇಲದ ಮೂಳೆ ಮತ್ತು ಕೆಳಗಡೆದ ಮೂಳೆ. ಈಗ ಇದು ಮಂಡಿ ನೋಡಿದರೆ ಈ ಮೇಲದ ಮೂಳೆ ಇರುತ್ತೆ, ಕೆಳಗಡೆ ಮೂಳೆ ಇರುತ್ತೆ. ಈ ಎರಡು ಮೂಳೆ ಮಧ್ಯೆ ಇರುವ ಲಿಗಮೆಂಟ್ ಆರ್ ವಿಚ್ ಪ್ರೊವೈಡ್ಸ್ ದ ಸ್ಟೆಬಿಲಿಟಿ ಫಾರ್ ದೀಸ್ ಟು ಬೋನ್ಸ್ ಇಸ್ ಕಾಲ್ಡ್ ಆಸ್ ದ ಆಂಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್. ಈ ACL ಇಂಜುರಿ ಒಂದು ವೆರಿ ಕಾಮನ್ ಇಂಜುರಿ. ನಮಗೆ ಆನ್ ಎ ಡೇ ಟು ಡೇ ಬೇಸಿಸ್ ವಿಚ್ ವಿ ಎನ್ಕೌಂಟರ್. ಜಾಸ್ತಿ ಜನರಿಗೆ ಏನು ಕಾಂಪಿಟೇಟಿವ್ ಸ್ಪೋರ್ಟ್ಸ್ ಆಡ್ತಾರೆ, ಅವರ ಕ್ರಿಕೆಟು, ಫುಟ್ಬಾಲ್, ವಾಲಿಬಾಲ್, ಬ್ಯಾಡ್ಮಿಂಟನ್ ಯಾರು ಆಡ್ತಾರೆ ಅವ್ರಿಗೆ ಈ ACL ಇಂಜುರಿ ಈಸ್ ವೆರಿ ವೆರಿ ಕಾಮನ್. ಬೇಸಿಕಲಿ ನಮ್ಮ ಮಂಡಿ ಟ್ವಿಸ್ಟ್ ಆದಾಗ, ಕೀಲು ಉಲ್ಕಿದಾಗ ಆಗುವಂಥ ಇಂಜುರಿ, ಇಟ್ಸ್ ಎ ACL ಟೇರ್ ಆರ್ ACL ಲಿಗಮೆಂಟ್ ಇಂಜುರಿ. ಈ ACL ಟೇರ್ ಬೇರೆ ಬೇರೆ ಥರದ್ದಿರ್ಬೋದು. ಒಂದು ACL ಸ್ಪ್ರೈನ್ ಇರ್ಬೋದು, ಪಾರ್ಷಿಯಲ್ ACL ಲಿಗಮೆಂಟ್ ಟೇರ್ ಇರ್ಬೋದು, ಇಲ್ಲಾಂದರೆ ಪೂರ್ತಿ ಟೇರ್ ಆಗಿರ್ಬೋದು. ಈ ACL ಟೇರ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಕಾಮನ್ ಇನ್ ಟುಡೇಸ್ ವರ್ಲ್ಡ್. ಓಕೆ, ಬಟ್ ಇದಕ್ಕೆ ಇವಾಗ ರೆಮಿಡಿ ಅಂತ ಯಾವ ರೀತಿಯಲ್ಲಿ ಇದೆ ಡಾಕ್ಟ್ರೆ? ACL tear, it depends on treatment depends on what grade of a tear it is. ಯಾವ ಥರದ್ದು ನಮ್ಗೆ ACL ಸ್ಪ್ರೈನ್ ಆಗಿದ್ರೆ ಲಾಟ್ ಆಫ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್, ಈ ಮಂಡಿಯನ್ನು ಸ್ಟ್ರೆಂಥನ್ ಔಟ್ ಮಾಡೋದು, ಈ ಸ್ಟ್ರೆಂಥನಿಂಗ್ ಆ್ಯಂಡ್ ಕಂಡೀಷನಿಂಗ್. ನಮ್ಮೇನು ಮಸಲ್ಸ್ ಏನಿದೆ ಮಂಡಿ ಸರೌಂಡಿಂಗ್, ಸೊ ಆ ಮಸಲ್ಸನ್ನು ಸ್ಟ್ರೆಂಥನಿಂಗ್ ಮಾಡಿಬಿಡೋದು, ಸ್ವಲ್ಪ ಬ್ಯಾಲೆನ್ಸಿಂಗ್ ಎಕ್ಸಸೈಸಸ್ ಪ್ರೋಗ್ರಾಮ್ ಆ್ಯಂಡ್ ರಿಟರ್ನ್ ಟು ಸ್ಪೋರ್ಟ್ಸ್ ಪ್ರೋಗ್ರಾಮ್. This is the treatment line for any form of
ಎನಿ ಫಾರ್ಮ್ ಆಫ್ ACL sprains. ಈಗ one standard treatment in case of a complete ACL tear is a ACL reconstruction. ಈ ACL ಅನ್ನು ಮರು ಜೋಡಣೆ ಮಾಡ್ಬೋದು. This is a very commonly performed surgery, but again the patient selection is very important. ಎಲ್ರಿಗೂ ACL ಟೇರ್ ಆದವ್ರಿಗೆ ಎಲ್ರಿಗೂ ಸರ್ಜರಿ ಬೇಕಂತಿರಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಪೇಷಂಟ್. ಅಕಸ್ಮಾತ್ ಒಬ್ಬರು ಯಂಗ್ ಸ್ಪೋರ್ಟಿಂಗ್ ಇಂಡಿವಿಜುವಲ್ ಇದ್ದಾರೆ, they want to get back to resume to their normal sporting activities, then we go and operate such patients with the arthroscopic ACL reconstruction. Akasmat, it's a ACL injury which is encountered by a person who is 50 years. ಒಬ್ಬರು ವಯಸ್ಸಾದವ್ರಿಗೆ ACL ಟೇರ್ ಆಯಿತು, ಅವ್ರ ಆ್ಯಕ್ಟಿವಿಟಿ ಡಿಮಾಂಡ್ ಅಷ್ಟೇನಿಲ್ಲ, ಮನೆ ಒಳಗಡೆ ಆ ಕಡೆ ಈ ಕಡೆ ಓಡಾಡ್ಬೋದು, ಅವ್ರಿಗೆ ACL ರಿಕನ್ಸ್ಟ್ರಕ್ಷನ್ ಬೇಕಂತಿಲ್ಲ. ನಾವು ಫಿಸಿಯೋಥೆರಪಿಯಲ್ಲಿ ಸ್ಟ್ರೆಂಥನಿಂಗ್ ಎಕ್ಸಸೈಸಸಲ್ಲಿ ಇದನ್ನು ಟ್ರೀಟ್ಮೆಂಟ್ ಮಾಡ್ಬೋದು. So basically it depends on the patient's activity demand, patient's age, patient's profile, and what are his expectations following the treatment. ಬಟ್ ಆದರೆ ಇವಾಗ ಇಂಥ ಒಂದು ಸಂದರ್ಭಗಳಲ್ಲಿ ಇವಾಗ ಒಂದು ಪ್ರಮುಖವಾಗಿರುವಂಥ ಪ್ರಶ್ನೆ ಮತ್ತೆ ಬರೋದು ಅಂತ ಹೇಳಿದ್ರೆ, ಇದು ಒಂದು ಸರ್ಜರಿ ಅಂತ ಹೇಳುವಂಥದ್ದು ಇರ್ತದೆ. ಸೊ ಅದರಿಂದ ಇವಾಗ ಯಾವ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಏನಾದರೂ ಇರ್ಬೋದಾ, ಅಥವಾ ಸರ್ಜರಿ ಅಂತ ಹೇಳಿ ಮುಗಿದಾದ ಮೇಲೆ ಇವಾಗ ಅದಕ್ಕೆ ಎಷ್ಟು ದಿನ ಬೇಕಾಗ್ತದೆ ರಿಕವರ್ ಮಾಡ್ಕೊಳ್ಳೋದಕ್ಕೆ? ಅದು ಸರ್ಜರಿ ಮೂಲಕ ಇದು ಪರ್ಮನೆಂಟಾಗಿ ಅದು ಸರಿ ಹೋಗ್ತದಾ, ಅಥವಾ ಮತ್ತೊಮ್ಮೆ ಈ ಥರ ಒಂದು ತೊಂದರೆ ಮರ್ಕೊಳ್ಸೋವಂಥ ಒಂದು ಚಾನ್ಸಸ್ ಇದೆಯಾ ಅನ್ನೋದೆಲ್ಲ ಒಂದು ದೊಡ್ಡ ರೀತಿಯಾದಂಥ ಒಂದು ಕನ್ಸರ್ನ್ಸು. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ ಡಾಕ್ಟ್ರೆ. ಯಾವುದು ಸರ್ಜರಿ ಅಂತ ಹೇಳಿದ್ರು ಎಲ್ರಿಗೂ ಭಯನೇ, ಯಾರಿಗೂ ಸರ್ಜರಿ ಅಂತ ಹೇಳೋದಕ್ಕೆ ಖುಷಿ ಆಗಲ್ಲ. ಸೊ ಬಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ACL ರಿಕನ್ಸ್ಟ್ರಕ್ಷನ್ ಸರ್ಜರಿ ಇತ್ತೀಚಿನ ದಿನಗಳಲ್ಲಿ ಅದನ್ನು ಕೀ ಹೋಲ್ ಸರ್ಜರಿಯಲ್ಲಿ ಮಾಡ್ತೀವಿ ನಾವು. ಆಥ್ರೋಸ್ಕೋಪಿ, ಬೇಸಿಕಲಿ ಆಥ್ರೋಸ್ಕೋಪಿ ಅಂತ ಹೇಳುವಾಗ ನಾವು ಮಂಡಿ ಒಳಗಡೆ ದುರ್ಬೀನ್ ಹಾಕಿಬಿಟ್ಟು ಏನು ಮಂಡಿ ಒಳಗಡೆ ಏನು ತೊಂದರೆ ಇದೆ ಅದನ್ನು ನೋಡಿಬಿಡೋದು, ಮತ್ತು ಏನು ಸ್ಟ್ರಕ್ಚರ್ ಏನು ಡ್ಯಾಮೇಜ್ ಇದೆ ಅದನ್ನು ರಿಪೇರ್ ಮಾಡಿಬಿಡೋದು. ಇದಕ್ಕೆ ಆಥ್ರೋಸ್ಕೋಪಿ ಸರ್ಜರಿ ಅಂತ ಹೇಳ್ತೀವಿ. ಸೊ ಮೋಸ್ಟ್ ಆಫ್ ದ ಇಂಜುರೀಸ್ ಆಫ್ ದ ನೀ ಜಾಯಿಂಟ್, ಈಗ ಸ್ಪೋರ್ಟ್ಸ್ ಇಂಜುರೀಸ್ ಕ್ಯಾನ್ ಬಿ ಟ್ಯಾಕಲ್ಡ್ ಬೈ ಆಥ್ರೋಸ್ಕೋಪಿ ಸರ್ಜರಿ. ಇತ್ತೀಚಿನ ದಿನಗಳಲ್ಲಿ ನಾವು ಮಾಡೋದು ACL ರಿಕನ್ಸ್ಟ್ರಕ್ಷನ್ ಆಥ್ರೋಸ್ಕೋಪಿ ಸರ್ಜರಿಯಲ್ಲೇ. ಆ್ಯಂಡ್ ದೀಸ್ ಆಥ್ರೋಸ್ಕೋಪಿ ಸರ್ಜರೀಸ್ ಬೈ ಲಾರ್ಜ್ ಆರ್ ಸೈಡ್ ಎಫೆಕ್ಟ್ ಫ್ರೀ. ಅದರಲ್ಲಿ ಏನು ನಮಗೆ ಕಾಂಪ್ಲಿಕೇಶನ್ ಏನಿದೆ, ದಟ್ ಈಸ್ ವೆರಿ ವೆರಿ ಮಿನಿಮಲ್ ಕಾಂಪ್ಲಿಕೇಶನ್ ರೇಟ್ಸ್. ಮೋಸ್ಟ್ ಆಫ್ ದ ಆಥ್ರೋಸ್ಕೋಪಿಕ್ ACL ರಿಕನ್ಸ್ಟ್ರಕ್ಷನ್ಸ್ ಆರ್ ಸಕ್ಸಸ್ಫುಲ್. ಈ ಒಂದು ನಮಗೆ ಭಯ ಇರ್ಬೋದು, ಏನಾಗುತ್ತೆ ನಮಗೆ, ಎಷ್ಟೊಂದು ಬ್ಲಡ್ ಲಾಸ್ ಆಗ್ಬೋದು, ಇಲ್ಲಾಂದರೆ ಪೇಯ್ನ್ ಇರ್ಬೋದು. ಇದೆಲ್ಲ ದೀಸ್ ಆರ್ ಆಲ್ ಮಿನಿಮೈಸ್ಡ್ ಬೈ ಅನ್ ಆಥ್ರೋಸ್ಕೋಪಿಕ್ ಸರ್ಜರಿ. ಮುಂಚೆ ಏನು ಮಾಡ್ತಿದ್ವಿ, ಸೊ ಒಂದು 10-15 ವರ್ಷ ಮುಂಚೆ ಮಂಡಿಯನ್ನು ಓಪನ್ ಮಾಡಿಬಿಟ್ಟು ಈ ಲಿಗಮೆಂಟ್ ಏನಾಗ್ತಿದೆ ಅದನ್ನು ರಿಪೇರ್ ಮಾಡ್ತಿದ್ವಿ. ನಾವು ಇಟ್ ಇಸ್ ಡನ್ ಕೀ ಹೋಲ್ ಆರ್ ಆಥ್ರೋಸ್ಕೋಪಿಕ್. ಸೊ ಇಟ್ಸ್ ಎ ಹಾಫ್ ಆನ್ ಅವರ್ ಪ್ರೊಸೀಜರ್, ಒಂದು ಅರ್ಧ ಗಂಟೆಯಲ್ಲಿ ನಿಮ್ಮ ಸರ್ಜರಿ ಆಗುತ್ತೆ, ಏನು ಬ್ಲಡ್ ಲಾಸ್ ಏನಿರಲ್ಲ. ಈ ನಮ್ಮ ಸೆಂಟ್ರಲ್ಲಿ ನಾವು ಯೂಶ್ವಲಿ ಆಥ್ರೋಸ್ಕೋಪಿಕ್ ACL ರಿಕನ್ಸ್ಟ್ರಕ್ಷನ್ ಮಾಡುವಾಗ ಅದೇ ದಿವಸ ಸಾಯಂಕಾಲ ನಾವು ಪೇಷಂಟ್ಸನ್ನು ನಡೆಸ್ತೀವಿ, ಒಂದು ಬೆಂಡಿಂಗ್ ಎಕ್ಸಸೈಸಸ್ ಶುರು ಮಾಡ್ತೀವಿ. ಆ್ಯಂಡ್ ರಿಟರ್ನ್ ಟು ಸ್ಪೋರ್ಟ್ಸ್ ಇಸ್ ಕ್ವೈಟ್ ಸಕ್ಸಸ್ಫುಲಿ ಡನ್. ಓಕೆ, ಬಟ್ ಇವಾಗ ಈ ಆರ್ಥ್ರೋಸ್ಕೋಪಿ ಅಂತ ಹೇಳುವಂಥದ್ದು ಇದು ಎಲ್ಲರಿಗೂ ಇವಾಗ ಸಿಕ್ಕುವಂಥ ಒಂದು ಆಪರ್ಚುನಿಟಿನ, ಅಥವಾ ಕೆಲವೊಬ್ಬರು ಮಾತ್ರ ಇವಾಗ ಸ್ಪೆಷಲೈಸ್ ಅಂತ ಹೇಳಿ ಮಾಡ್ಕೊಂಡಿರ್ತಾರೆ? ಮತ್ತು ಇದನ್ನು ಇವಾಗ ಮಾಡುವಂಥವ್ರು ಯಾರು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ತಿಳ್ಕೊಬೇಕಿತ್ತು ಅನ್ನೋ ಹಾಗಿದ್ರೆ ಯಾವುದೇ ಮೂಳೆ ತಜ್ಞ ಇವಾಗ ಇದನ್ನು ಮಾಡುವಂಥದ್ದು ಇರ್ತದ, ಅಥವಾ ಆರ್ಥ್ರೋಸ್ಕೋಪಿ ಅಂತ ಹೇಳುವಂಥದ್ರೊಳಗೆ ಸ್ಪೆಷಲೈಸ್ ಮಾಡಿ ಇಟ್ಕೊಂಡ್ರು ಇರ್ತಾರೆ? ಹೇಗೆ ಐಡೆಂಟಿಫೈ ಮಾಡೋದು ಅನ್ನೋದು ಒಂದು ಪ್ರಶ್ನೆ ಬರ್ತದೆ. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ ಡಾಕ್ಟ್ರೆ. ಎಸ್. ಸೊ ಆಥ್ರೋಸ್ಕೋಪಿ ಅಂತ ಹೇಳೋದು ಅದೊಂದು ಸೂಪರ್ ಸ್ಪೆಷಾಲಿಟಿ, ಆಥ್ರೋಸ್ಕೋಪಿ ಆ್ಯಂಡ್ ಸ್ಪೋರ್ಟ್ಸ್ ಇಂಜುರೀಸ್. ಸೊ ಈ ಆಥ್ರೋಸ್ಕೋಪಿ ಆ್ಯಂಡ್ ಸ್ಪೋರ್ಟ್ಸ್ ಇಂಜುರೀಸ್ ಸ್ಪೆಷಲಿಸ್ಟ್ ಅವರು ದೇ ವಿಲ್ ಬಿ ಎನ್ಕೌಂಟ್ರಿಂಗ್ ಆರ್ ಡೀಲಿಂಗ್ ವಿತ್ ಸ್ಪೋರ್ಟ್ಸ್ ಇಂಜುರೀಸ್. ಈ ಥರದ್ದೊಂದು ಆಥ್ರೋಸ್ಕೋಪಿ ಸರ್ಜರೀಸ್ ಇರ್ಬೋದು, ಒಂದು ಮಂಡ್ಯದ ಸರ್ಜರಿ ಇರ್ಬೋದು, ಇಲ್ಲಾಂದರೆ ಭುಜದ ಸರ್ಜರಿ ಇರ್ಬೋದು. ಈ ಎಲ್ಲ ಸರ್ಜರೀಸನ್ನು ಆಥ್ರೋಸ್ಕೋಪಿಯಲ್ಲಿ ಕೀ ಹೋಲ್ ಸರ್ಜರೀಸಲ್ಲಿ ಮಾಡ್ತೀವಿ. ಇಟ್ಸ್ ಅ ಸ್ಪೆಷಲೈಸ್ಡ್ ಸರ್ಜರಿ ಆ್ಯಂಡ್ ಇಟ್ ಕ್ಯಾನ್ ಬಿ ಡನ್ ಓನ್ಲಿ ಇನ್ ಸಮ್ ಸ್ಪೆಷಲ್ ಸೆಂಟರ್ಸ್. ಅದಕ್ಕೆ ಬೇಕಾದಂಥ ಸ್ಪೆಷಲ್ ಇಕ್ವಿಪ್ಮೆಂಟ್ಸ್ ಇಲ್ಲಾಂದರೆ ಇನ್ಸ್ಟ್ರೂಮೆಂಟ್ಸ್ ಬೇಕಾಗತ್ತೆ. ಸೊ ಎಲ್ಲ ರೀತಿ ಸೆಟಪ್ಪಲ್ಲಿ ಮಾಡೋಕ್ಕಾಗಲ್ಲ. ಅದರದ್ದೊಂದು ಕ್ಯಾಮರಾ, TV, ಒಂದು ಮಾನಿಟರು, ಒಂದು ಆಥ್ರೋಸ್ಕೋಪ್, ಇದೆಲ್ಲ ಇನ್ಸ್ಟ್ರೂಮೆಂಟ್ಸ್ ಎಲ್ಲಿ ಯಾವ ಸೆಂಟ್ರಲ್ಲಿದೆ, ಸೊ ಆ ಸೆಂಟರ್ಸಲ್ಲಿ ಈ ಸರ್ಜರಿ ಮಾಡ್ಕೊಬೋದು. ಓಕೆ, ಬಟ್ ಇವಾಗ ಈ ACL ರಿಕನ್ಸ್ಟ್ರಕ್ಷನ್ ಅಂತ ಹೇಳುವಂಥದ್ದು ಇವಾಗ ಮಾಡಿದ ನಂತರ ಇವಾಗ ಯಾವುದೇ ಒಬ್ಬ ಪೇಷಂಟು ವಾಪಸ್ಸು ಮತ್ತು ಮೊದಲು ಯಾವ ರೀತಿಯಲ್ಲಿದ್ರೋ ಅದೇ ರೀತಿಯಲ್ಲಿ ಹೋಗೋದಕ್ಕೆ ಚಾನ್ಸಸ್ ಇರ್ತದ, ಅಥವಾ ಸ್ವಲ್ಪ ಕ್ವಾಲಿಟಿ ಆಫ್ ಲೈಫ್ ಅಂತ ಹೇಳುವಂಥದ್ರಿಗೆ ಏನೋ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆಗುತ್ತಾ, ಪ್ರಿಕಾಷನ್ಸ್ ಅಂತ ಏನಾದರೂ ತೊಗೊಳ್ಳೋಂಥ ಅವಶ್ಯಕತೆ ಏನಾದರೂ ಇರಬಹುದಾ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ ಡಾಕ್ಟ್ರೆ. ನಾನು ಹೇಳ್ದಂಗೆ ಆಥ್ರೋಸ್ಕೋಪಿಕ್ ACL ರಿಕನ್ಸ್ಟ್ರಕ್ಷನ್ ಇಸ್ ಅ ವೆರಿ ವೆರಿ ಸಕ್ಸಸ್ಫುಲ್ ಸರ್ಜರಿ. ನಮಗೆ ಯೂಶ್ವಲಿ ಬೈ ಲಿಟ್ರೇಚರ್ ಹೋಗೋದಾದರೆ, ಈಗ ಓವರಾಲ್ ವರ್ಲ್ಡಲ್ಲಿ ಏನು ಲಿಟ್ರೇಚರ್ ಇದೆ ನಮ್ಮದು, ಅದರಲ್ಲಿ ಆಥ್ರೋಸ್ಕೋಪಿಕ್ ACL ರಿಕನ್ಸ್ಟ್ರಕ್ಷನ್ ಶೋಸ್ ಅಬೌಟ್ 80 to 90% ಸಕ್ಸಸ್ ರೇಟ್ಸ್. ಆ್ಯಂಡ್ ರಿಟರ್ನ್ ಟು ಸ್ಪೋರ್ಟ್ಸ್
ಇನ್ನು ವೆನ್ ವಿ ಒಂದು ಕಾಂಪಿಟೇಟಿವ್ ಅಥ್ಲೀಟನ್ನು ನೋಡ್ತೀರಾ ನೀವು, ಯಾರು ಇಂಜುರಿ ಮುಂಚೆ ಏನಾದರೂ ಕಾಂಪಿಟೇಟಿವ್ ಸ್ಪೋರ್ಟ್ಸ್ ಆಡ್ತಿದ್ರು, ಒಂದು ಫುಟ್ಬಾಲ್ ಆಡ್ತಿದ್ರು, ವಾಲಿಬಾಲ್ ಆಡ್ತಿದ್ರು, ದೇ ರಿಟರ್ನ್ ಟು ಸ್ಪೋರ್ಟ್ಸ್ ಇಸ್ ಅಬೌಟ್ 70-80%. ಸೊ ದ ಕ್ವಾಲಿಟಿ ಆಫ್ ಲೈಫ್ ವಿತ್ ಅನ್ ಆಥ್ರೋಸ್ಕೋಪಿಕ್ ACL reconstruction is almost normal to before pre-injury level. ಅಫ್ಕೋರ್ಸ್ ಅದಕ್ಕೆ ಅದರದ್ದೇ ಒಂದು ಟೈಮ್ ಡ್ಯೂರೇಷನ್ ಇರುತ್ತೆ. ನಾವು ಈಗ ಸರ್ಜರಿ ಮಾಡಿದ್ದು ಮಾರ್ದಿನನೇ ಆಡೋಕ್ಕೆ ಹೋಗೋಕ್ಕಾಗಲ್ಲ. ಅದಕ್ಕೆ ಒಂದು ಫಿಕ್ಸ್ಡ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ ನಾವು. ಸರ್ಜರಿ ಆದಮೇಲೆ ಮರುದಿನ ನಡಿಬೋದು, ಅದಾದಮೇಲೆ ಒಂದು 4-5 ವಾರ ಆದಮೇಲೆ ಸ್ವಲ್ಪ ಜಾಗಿಂಗ್ ಮಾಡ್ಬೋದು ಲೈಟಾಗಿ, ಒಂದು 6 ವಾರ 7 ವಾರದಲ್ಲಿ ಸ್ವಿಮ್ಮಿಂಗ್ ಮಾಡ್ಬೋದು, ಆ್ಯಂಡ್ ಲೈಟ್ ಸ್ಪೋರ್ಟ್ಸ್ ಇನ್ ಅಬೌಟ್ 3 months ಟೈಮ್, ಆ್ಯಂಡ್ ರಿಟರ್ನ್ ಟು ಸ್ಪೋರ್ಟ್ಸ್ ಬೈ 6 months. ದಿಸ್ ಇಸ್ ಯೂಶಲಿ ದ ಪ್ರೋಟೋಕಾಲ್. ಆ್ಯಂಡ್ ನಮ್ಮ ಪ್ರಕಾರ ನಾವೇನು ನೋಡ್ತೀವಿ, ಮೋಸ್ಟ್ ಆಫ್ ದ ಪೇಷಂಟ್ಸ್ ಯಾರಿಗೆ ಆಥ್ರೋಸ್ಕೋಪಿಕ್ ACL reconstruction ಮಾಡ್ತೀವಿ, ದೇ ಗೆಟ್ ಬ್ಯಾಕ್ ಟು ಸ್ಪೋರ್ಟ್ಸ್ ಆ್ಯಂಡ್ ದೇ ರೆಸ್ಯೂಮ್ ದ ನಾರ್ಮಲ್ ಸ್ಪೋರ್ಟಿಂಗ್ ಆ್ಯಕ್ಟಿವಿಟೀಸ್ ಆ್ಯಸ್ ಬಿಫೋರ್. ಬಟ್ ಇವಾಗ ನಾವು ಮಂಡಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನ ನೋಡ್ತೀವೋ ಅಷ್ಟೇ ರೀತಿಯಾಗಿ ಇವಾಗ ಭುಜಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಅಂತ ಹೇಳುವಂಥದ್ದನ್ನು ನೋಡ್ತೀವಿ. ಇವಾಗ ಭುಜದಲ್ಲಿ ಇವಾಗ ಕಾಣುವಂಥದ್ದು ಬಹಳ ಸಾಮಾನ್ಯವಾಗಿ ಕಾಣೋದು ಯಾವ ರೀತಿಯಾದಂಥ ಸಮಸ್ಯೆಗಳಿರ್ತದೆ, ಅದಕ್ಕೆ ಸ್ಪೋರ್ಟ್ಗೆ ಸಂಬಂಧಪಟ್ಟಂಥ ತೊಂದರೆಗಳು ಅಂತ ಹೇಳಿದ್ರೆ ಏನೇನು, ಅಲ್ಲಿ ಇವಾಗ ಸರ್ಜರಿ ಅಂತ ಹೇಳುವಂಥದ್ದು ಎಲ್ಲೆಲ್ಲಿ ಅವಶ್ಯಕತೆ ಬರ್ತದೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ ಡಾಕ್ಟ್ರೆ. ಈ ಭುಜದ್ದು ಸ್ಪೋರ್ಟ್ಸ್ ಇಂಜುರೀಸ್ ಅಂತ ಹೇಳುವಾಗ ನಮಗೆ ಕಾಮನ್ಲಿ ಎನ್ಕೌಂಟರ್ಡ್ ಇಂಜುರಿ ಏನಿದೆ ಅದು ಒನ್ ಇಸ್ ಡಿಸ್ಲೊಕೇಶನ್. ಈಗ ನಮ್ಮದು ಭುಜದ ಕೀಲು ತಪ್ಪೋಗ್ಬಿಡೋದು, ನಾವು ಆಡುವಾಗ ಬಿದ್ದು ಏನಾದರೂ ಭುಜದ ಕೀಲು ತಪ್ಪೋಗಿತ್ತು, ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಇಂಜುರೀಸ್ ವಿಚ್ ವಿ ಎನ್ಕೌಂಟರ್. ಇದಕ್ಕೆ ಡಿಸ್ಲೊಕೇಶನ್ ಆಫ್ ದ ಶೋಲ್ಡರ್ ಅಂತ ಹೇಳ್ತೀವಿ. ದಿಸ್ ರಿಕ್ವೈರ್ಸ್ ಎ ಲಾಟ್ ಆಫ್ ಕೇರ್ ಆ್ಯಂಡ್ ಟ್ರೀಟ್ಮೆಂಟ್. ಮುಂದಕ್ಕೆ ಹೋದಾಗ ನಾವು ದೇರ್ ಆರ್ ಸಮ್ ಅದರ್ ಇಂಜುರೀಸ್ ವಿಚ್ ವಿ ಯೂಶಲಿ ಎನ್ಕೌಂಟರ್. ಒಂದು ಈ ಟೆಂಡನ್ಸ್, ಭುಜದ ಒಳಗಡೆ ಏನು ಟೆಂಡನ್ಸ್ ಇದೆ, ಆ ರೊಟೇಟರ್ ಕಫ್ ಟೆಂಡನ್ ಅದರದ್ದು ಟೇರ್ ಬಂದದ್ದು. ಸೊ ಈ ಥರ ಟೇರ್ ಬಂದರೆ ನಮಗೆ ಈ ಭುಜದ ಪವರ್, ಈ ನಮ್ಮ ಶೋಲ್ಡರ್ ಪವರ್ ಕಮ್ಮಿ ಆಗುತ್ತೆ, ಪೇಯ್ನ್ ಇರುತ್ತೆ. ಸೊ ಆಲ್ ದೀಸ್ ಆರ್ ಕೈಂಡ್ ಆಫ್ ಸ್ಪೋರ್ಟ್ಸ್ ಇಂಜುರೀಸ್ ವಿಚ್ ವಿ ಕಾಮನ್ಲಿ ಎನ್ಕೌಂಟರ್ ಇನ್ ದ ಶೋಲ್ಡರ್. ಇಲ್ಲಾಂದರೆ ಬೈಸೆಪ್ಸ್ ಟೆಂಡನ್ ಇಂಜುರಿ, ಇನ್ಫ್ಲಮೇಷನ್, ಸ್ವಲ್ಪ ಏನಾದರೂ ನಮ್ಮ ಭುಜದ ಶೋಲ್ಡರ್ ಒಳಗಡೆ ಇರುವ ಟೆಂಡನ್ಸ್ ಸ್ವೆಲ್ಲಿಂಗ್ ಬಂದುಬಿಟ್ಟು ಪೇಯ್ನ್ ಬಂದುಬಿಡೋದು. ಸೊ ಆಲ್ ದೀಸ್ ಆರ್ ಕಾಮನ್ ಸ್ಪೋರ್ಟ್ಸ್ ಇಂಜುರೀಸ್ ಆಫ್ ದ ಶೋಲ್ಡರ್. ಓಕೆ, ಬಟ್ ಇಂಥವಕ್ಕೆ ಇವಾಗ ಎಷ್ಟು ಮಟ್ಟಿಗೆ ಇವಾಗ ನಾರ್ಮಲ್ ಆಗಿರೋಂಥ ಒಂದು ಮ್ಯಾನೇಜ್ಮೆಂಟಿಂದ ಸರಿ ಹೋಗೋದಕ್ಕೆ ಚಾನ್ಸಸ್ ಇರ್ತದೆ, ಯಾವ ಕಂಡೀಷನ್ಸಲ್ಲಿ ಇವಾಗ ಸರ್ಜರಿ ಅನ್ನೋದು ಅವಶ್ಯಕತೆ ಬೀಳ್ತದೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ ಡಾಕ್ಟ್ರೆ. ಈ ಶೋಲ್ಡರ್ ಸರ್ಜರೀಸ್ ನಮ್ಮ ಮಂಡಿ ಥರ ಅಷ್ಟೊಂದು ಕಾಮನ್ ಇರಲ್ಲ. ಸೊ ಒಂದು ತೀರ ಅಗತ್ಯ ಬಿದ್ದಾಗ ನಾವು ಶೋಲ್ಡರ್ ಸರ್ಜರೀಸ್ ಮಾಡೋದು. ಯೂಶಲಿ ಪ್ರೈಮರಿ ಟ್ರೀಟ್ಮೆಂಟ್ ಫಾರ್ ಎನಿ ಶೋಲ್ಡರ್ ಇಂಜುರಿ ಇಸ್ ಫಿಸಿಯೋಥೆರಪಿ ಆ್ಯಂಡ್ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್. ಈಗ ನಮಗೂ ಅಕಸ್ಮಾತ್ ಫಸ್ಟ್ ಟೈಮ್ ಡಿಸ್ಲೊಕೇಶನ್ ಆದರೆ, ಏನಾದರೂ ಶೋಲ್ಡರ್ ಭುಜದ ಜಾಯಿಂಟ್ ಕೀಲು ತಪ್ಪೋಯ್ತು, ಸೊ ಫಸ್ಟ್ ಟೈಮಲ್ಲಿ ನಾವೇನು ಸರ್ಜರಿ ಮಾಡಲ್ಲ. ಆ ಏನು ತಪ್ಪೋಗಿರೋ ಜಾಯಿಂಟ್ ಇದೆ ಅದನ್ನು ಮರುಜೋಡಣೆ ಮಾಡಿ ನಾವು ಬ್ರೇಸ್ ಒಂದು 3 ವಾರಕ್ಕೇನು ಬ್ರೇಸ್ ಇಲ್ಲದ್ರೆ ಆರ್ಮ್ ಪೌಚ್ ಕೊಟ್ಟಿರ್ತೀವಿ. ಅದಾದಮೇಲೆ ಸ್ಟ್ರೆಂತ್ನಿಂಗ್ ಎಕ್ಸರ್ಸೈಸಸ್ ಶುರು ಮಾಡ್ತೀವಿ. ಸೊ ಮೋಸ್ಟ್ ಆಫ್ ದ ಪೇಷಂಟ್ಸ್ ಅಬೌಟ್ 30-40% ಆಫ್ ದ ಪೇಷಂಟ್ಸ್ ಗೆಟ್ ಅವೇ ವಿತ್ ದಿಸ್ ವಿದೌಟ್ ಎನಿ ಫಾರ್ಮ್ ಆಫ್ ಸರ್ಜಿಕಲ್ ಇಂಟರ್ವೆನ್ಷನ್. ದೇರ್ ಇಸ್ ಒನ್ ಪರ್ಟಿಕ್ಯುಲರ್ ಸೆಟ್ ಆಫ್ ಪೀಪಲ್ ಹೂ ಒಂದ್ಸಲ ಡಿಸ್ಲೊಕೇಶನ್ ಆಯಿತು, ಸ್ವಲ್ಪ ದಿವಸ ಆದಮೇಲೆ ಇನ್ನೊಂದು ಡಿಸ್ಲೊಕೇಶನ್ ಆಯಿತು, ಮತ್ತು ಈ ಪದೇ ಈ ಶೋಲ್ಡರ್ ಭುಜದ ಕೀಲು ತಪ್ಪೋಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಎಸ್ ದ ರಿಕರೆಂಟ್ ಡಿಸ್ಲೊಕೇಶನ್ ಆಫ್ ದ ಶೋಲ್ಡರ್. ಡೆಫಿನೆಟ್ಲಿ ಸಚ್ ಇಂಜುರೀಸ್ ಡೂ ರಿಕ್ವೈರ್ ಟ್ರೀಟ್ಮೆಂಟ್. ಈ ಥರದ್ದು ರಿಕರೆಂಟ್ ಡಿಸ್ಲೊಕೇಶನ್ ಆಗುವಾಗ ಇದನ್ನು ಆಥ್ರೋಸ್ಕೋಪಿ ದುರ್ಬಿನಲ್ಲಿ ಈ ಏನು ಸ್ಟ್ರಕ್ಚರ್, ಏನು ಲಿಗಮೆಂಟ್ ಹರಿದೋಗಿದೆ ಅದನ್ನು ರಿಪೇರ್ ಮಾಡೋದು ಒಳ್ಳೆಯದು. ಅದೇ ಥರ ರೊಟೇಟರ್ ಕಫ್ ಟೇರ್ಸ್, ಮೈನರ್ ಫಾರ್ಮ್ ಆಫ್ ರೊಟೇಟರ್ ಕಫ್ ಟೇರ್ಸ್, ಒಂದು ಸ್ಪ್ರೈನ್ ಆಗಿರ್ಬೋದು, ಇಲ್ಲಾಂದರೆ ಟೆಂಡಿನೋಪತಿ ಅಂತ ಹೇಳ್ತೀವಿ ನಾವು. ಆ ರೊಟೇಟರ್ ಕಫಲ್ಲಿ ಒಂದು ಸ್ವೆಲ್ಲಿಂಗ್ ಬಂದುಬಿಡುತ್ತೆ, ಈ ಭುಜದ ಟೆಂಡನ್ಸಲ್ಲಿ ಸ್ವೆಲ್ಲಿಂಗ್ ಬಂದುಬಿಡೋದು. ಆಲ್ ದೀಸ್ ಥಿಂಗ್ಸ್ ಕ್ಯಾನ್ ಬಿ ಟ್ರೀಟೆಡ್ ವಿತ್ ಮೆಡಿಕೇಷನ್ಸ್, ಒಂದು ಫಿಸಿಯೋಥೆರಪಿ, ಸ್ಟ್ರೆಂಥಿಂಗ್ ಎಕ್ಸಸೈಸ್ ಪ್ರೋಗ್ರಾಮ್, ಲೋಕಲ್ ಅಲ್ಟ್ರಾಸೌಂಡ್. ತೀರ ನೋವು ಜಾಸ್ತಿ ಆದರೆ, ಇಲ್ಲಾಂದರೆ ನಮಗೆ ಕೈ ಎತ್ತಕ್ಕೆ ಕಷ್ಟ ಆಗುತ್ತೆ, ಏನು ಸ್ಟ್ರೆಂತ್ ಇಲ್ಲ ಕೈಯಲ್ಲಿ, ಟೇರ್ ಇಸ್ ಪ್ರೋಗ್ರೆಸಿಂಗ್. ಸೊ ಸಚ್ ಕೈಂಡ್ ಆಫ್ ರೊಟೇಟರ್ ಕಫ್ ಟೇರ್ಸ್ ರಿಕ್ವೈರ್ಸ್ ಟ್ರೀಟ್ಮೆಂಟ್. ಅದಕ್ಕೆ ನಾವು ಹೊಲಿತೀವಿ, ಆಥ್ರೋಸ್ಕೋಪಿಯಲ್ಲಿ ಅದನ್ನು ರಿಪೇರ್ ಮಾಡಿಕೊಡ್ತೀವಿ. ಓಕೆ, ಬಟ್ ಇವಾಗ ಅದೇ ರೀತಿ ಇವಾಗ ಫ್ರೋಝನ್ ಶೋಲ್ಡರ್ ಅಂತ ಹೇಳುವಂಥದ್ದನ್ನು ನಾವು ಆಗಿನಾಗೆ ಕೇಳ್ತಾ, ಇದು ಯಾವ ರೀತಿಯಾದ ತೊಂದರೆ ಮತ್ತು ಅದಕ್ಕೆ ಸೂಕ್ತವಾಗಿ ಪರಿಹಾರ ಅನ್ನೋದು, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ಫ್ರೋಝನ್ ಶೋಲ್ಡರ್ ಅಂತ ಹೇಳೋದು, ಇಟ್ ಇಸ್ ಅ ವೆರಿ ಕಾಮನ್ ಕೈಂಡ್ ಆಫ್ ಶೋಲ್ಡರ್ ಪ್ರಾಬ್ಲಮ್ ವಿಚ್ ವಿ ಎನ್ಕೌಂಟರ್ ಆನ್ ಡೇ ಟು ಡೇ ಬೇಸಿಸ್. ಈಗ ನಾವು OPD ಅಲ್ಲಿ ದಿನ 1-2 ಪೇಷಂಟ್ ಬರ್ತಾರೆ ವಿತ್ ಫ್ರೋಝನ್ ಶೋಲ್ಡರ್. ಡಾಕ್ಟರ್ ನನಗೆ ಕೈ ಎತ್ತಕ್ಕೆ ಬರಲ್ಲ, ರಾತ್ರಿ ನೋವಾಗುತ್ತೆ, ನನಗೆ ಮಲಗಕ್ಕೆ ಕಷ್ಟ ಆಗುತ್ತೆ. ಸೊ ಪ್ರೈಮರಿ ಕೇರ್ ಫಾರ್ ಸಚ್ ಫ್ರೋಝನ್ ಶೋಲ್ಡರ್ಸ್ ಆರ್ ಡಯಾಬಿಟಿಕ್ ಕಂಟ್ರೋಲ್. ಈಗ ನಮಗೆ ಮೋಸ್ಟ್ ಆಫ್ ದ ಪೇಷಂಟ್ಸ್ ವಿಚ್ ವಿ ಸಿ ಹೂ ಹ್ಯಾವ್ ಎ ಫ್ರೋಝನ್ ಶೋಲ್ಡರ್ ಆರ್ ಡಯಾಬಿಟಿಕ್ಸ್. ಅದಕ್ಕೆ ಡೈರೆಕ್ಟ್ ಕೋರಿಲೇಷನ್ ಇದೆ. ಡಯಾಬಿಟಿಕ್ಸಿಗೆ ಶೋಲ್ಡರ್ ಪ್ರಾಬ್ಲಮ್ಸ್ ಆರ್ ಫ್ರೋಝನ್ ಶೋಲ್ಡರ್ ಇಸ್ ವೆರಿ ಕಾಮನ್ ಇನ್ ಡಯಾಬಿಟಿಕ್ಸ್. ಸೊ ಗುಡ್ ಪ್ರಾಪರ್ ಡಯಾಬಿಟಿಕ್ ಕಂಟ್ರೋಲ್. ನೆಕ್ಸ್ಟ್ ಗುಡ್ ಫಿಸಿಯೋಥೆರಪಿ.
ಈಗ ಬಂದ ಕೂಡಲೇ ನಾವು ಸರ್ಜರಿ ಅಂತ ಯಾರಿಗೂ ಹೇಳಲ್ಲ. ಒಂದು ಫಸ್ಟ್ ಫಿಸಿಯೋಥೆರಪಿ ಮಾಡಿಸ್ಕೋಬೇಕು. ಸ್ವಲ್ಪ ಆ್ಯಂಟಿ ಇನ್ಫ್ಲಮೇಟ್ರೀಸ್ ಕೊಡ್ತೀವಿ. ಈ ಭುಜದ ಒಳಗಡೆ ಏನು ಸ್ವೆಲ್ಲಿಂಗ್ ಇದೆ, ಶೋಲ್ಡರ್ ಜಾಯಿಂಟ್ ಒಳಗಡೆ ಇರುವ ಸ್ವೆಲ್ಲಿಂಗ್, ಈ ಫ್ರೋಝನ್ ಶೋಲ್ಡ್ರ್ ಫಸ್ಟ್ ಆಫ್ ಆಲ್ ಈ ಫ್ರೋಝನ್ ಶೋಲ್ಡ್ರ್ ಅಂದರೆ ನಾವು ಏನು ವಿಷಯ ಅಂತ ತಿಳಿಬೇಕು. ಶೋಲ್ಡ್ರ್ ಒಂಥರ ಫ್ರೀಸ್ ಆಗಿಬಿಡುತ್ತೆ, ಮೂಮೆಂಟ್ ಬರಲ್ಲ. ಫಸ್ಟ್ ನೋವು ಇರುತ್ತೆ, ಒಂದು 3 ತಿಂಗಳು 4 ತಿಂಗಳು ನೋವು ಇರುತ್ತೆ. ಅದಾದಮೇಲೆ ಮೂಮೆಂಟ್ಸ್ ರೆಸ್ಟ್ರಿಕ್ಟ್ ಆಗುತ್ತೆ. ನೈಟ್ ಪೇಯ್ನ್ಸ್, ನೈಟಿಗೆ ಮಲಗೋಕ್ಕೆ ಕಷ್ಟ ಆಗೋದು, ಮೂಮೆಂಟ್ ಮಾಡೋಕ್ಕೆ ಕಷ್ಟ ಆಗೋದು. ಸೊ ಇನಿಷಿಯಲಿ ಫಾರ್ ಅಬೌಟ್ 2 to 3 months ನಾವು ಟ್ರೀಟ್ಮೆಂಟಲ್ಲಿ ನೋಡ್ತೀವಿ, ಫಿಸಿಯೋಥೆರಪಿಯಲ್ಲಿ ನೋಡ್ತೀವಿ. ಅಕಸ್ಮಾತ್ ಅದರಲ್ಲಿ ಚೆನ್ನಾಗಾದರೆ ಅಬೌಟ್ 70 to 80% ಆಫ್ ಪೀಪಲ್ ಡೂ ರೆಸ್ಪಾಂಡ್ ಟು ಗುಡ್ ಫಿಸಿಯೋಥೆರಪಿ ಟ್ರೀಟ್ಮೆಂಟ್. ಏನು ರೆಸ್ಪಾನ್ಸ್ ಆಗಿಲ್ಲ, ಮೂಮೆಂಟ್ಸ್ ಬರ್ತಾನೇ ಇಲ್ಲ, ಭುಜ ಸ್ಟಕ್ ಆಗಿಬಿಟ್ಟಿದೆ, ಈ ಥರದ್ದು ಪೇಷಂಟ್ಸಿಗೆ ನಾವು ಆಥ್ರೋಸ್ಕೋಪಿಕ್ ರಿಲೀಸ್ ಅಂತ ಹೇಳ್ತೀವಿ. ಕೀ ಹೋಲ್ ಸರ್ಜರಿ ಮಾಡಿ ಆಥ್ರೋಸ್ಕೋಪಿಯಲ್ಲಿ ಪೂರ್ತಿ ಏನು ಸ್ಟ್ರಕ್ಚರ್ಸ್ ಎಲ್ಲ ಏನು ಗಟ್ಟಿಯಾಗಿ ಏನು ಫ್ರೋಝನ್ ಆಗಿಬಿಟ್ಟಿದೆ ಅದನ್ನು ನಾವು ರಿಲೀಸ್ ಮಾಡಿಕೊಡೋದು. ಬಟ್ ಇವಾಗ ಈ ಥರ ಒಂದು ಆರ್ಥ್ರೋಸ್ಕೋಪಿ ಅಂತ ಹೇಳುವಂಥ ಒಂದು ಸವಲತ್ತು ಇದ್ದಾಗ ಅನೇಕ ಜನಗಳು ಇವಾಗ ಬಳಸ್ಕೊಳ್ಳುವಂಥದ್ದನ್ನು ನೋಡ್ತೀವಿ. ಬಟ್ ಇವಾಗ ಪ್ರಮುಖವಾಗಿರೋದು ಅಂತ ಹೇಳಿದ್ರೆ, ಇವಾಗ ಆರ್ಥ್ರೋಸ್ಕೋಪಿ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಆಲ್ಟರ್ನೇಟ್ ಆಗಿ ಬೇರೆ ಇನ್ನೇನು ಇರಬಹುದು ಡಾಕ್ಟ್ರೆ? ಈಗಿನ ದಿವಸದಲ್ಲಿ ಎಲ್ಲ ಹಾಸ್ಪಿಟ್ಲಲ್ಲಿ ಆಲ್ಮೋಸ್ಟ್ ನಾವು ಬೆಂಗಳೂರಲ್ಲಿ ನೋಡಿದರೆ ಎಲ್ಲ ಹಾಸ್ಪಿಟ್ಲಲ್ಲಿ, ಬೆಂಗಳೂರು ಬಿಟ್ಟು ಈವನ್ ಸೆಕೆಂಡ್ ಟೈರ್ ಸಿಟೀಸ್ ಆರ್ ಈವನ್ ಇನ್ ವಿಲೇಜಸ್, ನಾವು ಆಥ್ರೋಸ್ಕೋಪಿ ಸರ್ಜರಿ ಇಸ್ ಬಿಕಮ್ ಹೌಸ್ ಹೋಲ್ಡ್ ಸರ್ಜರಿ, ಇಟ್ಸ್ ಬಿಕಮ್ ವೆರಿ ವೆರಿ ಕಾಮನ್ ಸರ್ಜರಿ. ಆ್ಯಂಡ್ ಆಥ್ರೋಸ್ಕೋಪಿ ಇತ್ತೀಚಿನ ದಿನಗಳಲ್ಲಿ ಲಾಸ್ಟ್ 5 years to 10 years ಇಟ್ಸ್ ಎ ಸರ್ಜರಿ ವಿಚ್ ಇಸ್ ವೆರಿ ವೆರಿ ಅಡ್ವಾನ್ಸ್ಡ್. ನಮ್ಮ ಏನು ಸರ್ಜಿಕಲ್ ಇಂಟರ್ವೆನ್ಷನ್ಸ್ ಏನಿದೆ, ನಮ್ಮ ಇಂಡಿಕೇಷನ್ಸ್ ಏನಿದೆ, ಈ ಸರ್ಜರಿ ಯಾವ ಪ್ರಾಬ್ಲಮ್ಸಿಗೆ ಆಥ್ರೋಸ್ಕೋಪಿ ಸರ್ಜರಿ ಮಾಡ್ಬೋದು, ದೀಸ್ ಇಂಡಿಕೇಷನ್ಸ್ ಹ್ಯಾವ್ ಇನ್ಕ್ರೀಸ್ಡ್. ಯಾಕಂದರೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಜಾಯಿಂಟ್ಸ್, ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಲಿಗಮೆಂಟ್ಸ್, ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸ್ಟ್ರಕ್ಚರ್ಸ್ ಆಫ್ ದ ನೀ, ಶೋಲ್ಡರ್ ಹ್ಯಾವ್ ಬಿಕಮ್ ಮಚ್ better. And treatment is very very successful. ಆಥ್ರೋಸ್ಕೋಪಿಯಲ್ಲಿ ಟ್ರೀಟ್ಮೆಂಟ್, ಪೇಷಂಟ್ ಸ್ಯಾಟಿಸ್ಫ್ಯಾಕ್ಷನ್ ಚೆನ್ನಾಗಿರುತ್ತೆ, ಪೇಷಂಟ್ ಔಟ್ಕಮ್ಸ್ ಆರ್ ಗುಡ್. ಮುಂಚಿನ ಥರ ಏನು ಕಟ್ ಮಾಡೋಂಗಿಲ್ಲ. ಸೊ ಪೇಷಂಟ್ಸ್ ಆರ್ ಹ್ಯಾಪಿ. ಸೊ ನಾವು ಆಥ್ರೋಸ್ಕೋಪಿ ಇಸ್ ಬಿಕಮ್ ಎ ವೆರಿ ವೆರಿ ಕಾಮನ್ ಸರ್ಜರಿ ಆ್ಯಂಡ್ ಎಲ್ಲ ಕಡೆ ಮಾಡ್ತಾರೆ ಈಗ. ಸೊ ಫಸ್ಟ್ ಆಪ್ಷನ್ ಸಹ ಅಂತ, ಫಸ್ಟ್ ಅಂಡ್ ಪರ್ಹ್ಯಾಪ್ಸ್ ದಿ ಓನ್ಲಿ ಆಪ್ಷನ್ ಅಂತಾನು ಹೇಳೋದು. ಇಂಡಿಕೇಟೆಡ್ ಕೇಸಸ್ ಎಲ್ಲಿ ಬೇಕಾಗತ್ತೆ, ಎಲ್ಲಿ ಅಗತ್ಯ ಬೀಳುತ್ತೆ, ಇಟ್ ಈಸ್ ಬೇಸಿಕಲಿ ಲೈಫ್ ಚೇಂಜಿಂಗ್ ಸರ್ಜರಿ. ನಾನು ಹೇಳೋದಾದರೆ ಒಂದು ನಮ್ಮ ಆ್ಯಕ್ಟಿವಿಟಿ, ಒಬ್ಬರಿಗೆ ನಡೆಯೋಕ್ಕೆ ಬರಲ್ಲ, ಕೀಲು ಮಂಡಿ ತಪ್ಪು ಹೋಗ್ತಾ ಇರುತ್ತೆ ಯಾವಾಗಲೂ, ಇಲ್ಲಾಂದರೆ ಭುಜ ಒಂದು ತಪ್ತಾ ಇರುತ್ತೆ, ಅದೊಂದು ದಟ್ಸ್ ಅ ಡೇ ಟು ಡೇ ಪ್ರಾಬ್ಲಮ್. ಅವ್ರಿಗೆ ಒಂದು ರಿಸ್ಟ್ರಿಕ್ಷನ್. ಈಗ ನಾವು ಒಂದು ಭುಜದ ಕೀಲು ಯಾವಾಗಲೂ ತಪ್ಪೋಗುತ್ತೆ, ಅವ್ರಿಗೊಂದು ಸ್ಪೋರ್ಟ್ಸ್ ಆಡೋಕ್ಕಾಗಲ್ಲ. ಈಗ ಬೌಲಿಂಗ್ ಮಾಡಬೇಕಲ್ಲದ್ರೆ ಥ್ರೋಯಿಂಗ್ ಮಾಡಬೇಕು, ಬ್ಯಾಡ್ಮಿಂಟನ್ ಆಡಬೇಕು, ಆಗಲ್ಲ. ಅದೊಂದು ಫಿಯರಲ್ಲಿ ಇರ್ತಾರೆ ಅವರು, ಯಾವಾಗ ನನ್ನ ಕೀಲು ತಪ್ಪೋಗುತ್ತೆ, ನಾನು ಏನು ಮಾಡಲಿ ಇದ್ರ ಬಗ್ಗೆ. ಸೊ ಸಿಂಪಲ್ ಆಥ್ರೋಸ್ಕೋಪಿ ಸರ್ಜರಿ ವಿಲ್ ಸಾಲ್ವ್ ಆಲ್ ದ ಪ್ರಾಬ್ಲಮ್ಸ್. ಅದು ಸ್ಟಿಚ್ ಹಾಕ್ಬಿಟ್ಟು ಏನು ಲಿಗ್ಮೆಂಟ್ ಟೇರ್ ಆಗಿದೆ, ಹಿ ರೆಸ್ಯೂಮ್ಸ್ ಬ್ಯಾಕ್ ಟು ಹಿಸ್ ನಾರ್ಮಲ್ ಸ್ಪೋರ್ಟಿಂಗ್ ಆ್ಯಕ್ಟಿವಿಟೀಸ್ ಇನ್ ನೋ ಟೈಮ್. ಖಂಡಿತವಾಗ್ಲು ಅದ್ರ ಬಗ್ಗೆ ನಾವು ಮಾತಾಡೋಣ. ಡಾಕ್ಟರ್, ವೀಕ್ಷಕರ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಂಡು, ವಿರಾಮದ ನಂತರ ಹಲೋ ಹೆಲ್ತ್ ಕಾರ್ಯಕ್ರಮಕ್ಕೆ ವಾಪಸ್ ಬರೋಣ. ಹಲೋ ಹೆಲ್ತ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟ್ರೆ, ಒಂದು ಪ್ರಮುಖವಾಗಿರೋದು ಅಂತ ಹೇಳಿದ್ರೆ, ಇವಾಗ ಈ ರೀತಿಯಾಗಿ ಒಂದು ಆರ್ಥೋಪೆಡಿಕ್ ರಿಲೇಟೆಡ್ ಸಮಸ್ಯೆಗಳು ಅಂತ ಹೇಳುವಂಥದ್ದು ಒಂದು, ಅದರೊಳಗೆ ಇವಾಗ ಸ್ಪೋರ್ಟ್ಸ್ ಇಂಜುರಿಗಳು ಅಂತ ಹೇಳುವಂಥದ್ದು ಇನ್ನೊಂದು, ಮತ್ತೊಂದು ಇವಾಗ ಈ ಥರ ಸರ್ಜರಿ ಅಂತ ಹೇಳುವಂಥದ್ದು, ಆರ್ಥ್ರೋಸ್ಕೋಪಿ ಅಂತ ಹೇಳುವಂಥದ್ದು ಇನ್ನೊಂದು. ಇವಾಗ ಒಂದು ಪೇಷಂಟ್ ಅಂತ ಹೇಳಬೇಕಿದ್ದಾಗ ಇಂಥ ಒಂದು ತೊಂದರೆಗಳಿಗೆ ಇವಾಗ ಯಾರ ಹತ್ರ ಹೋಗಬೇಕು ಅಂತ ಹೇಳುವಂಥದ್ದೇ ಕೆಲವೊಂದು ಬಾರಿ ಇವಾಗ ದೊಡ್ಡದೊಂದು ಯಕ್ಷ ಪ್ರಶ್ನೆ ಆಗಿರ್ತದೆ. ಮತ್ತು ಇವಾಗ ಒಂದು ಆರ್ಥ್ರೋಸ್ಕೋಪಿ ಅಂತ ಯಾರಾದರೂ ಹೇಳಿದ್ರೂ ಸಹ ಅದನ್ನು ಎಲ್ಲಿ ಮಾಡಿಸ್ಕೋಬೇಕು, ಯಾರ ಹತ್ರ ಮಾಡಿಸ್ಕೋಬೇಕು ಅಂತ ಹೇಳುವಂಥದ್ದು ನೆಕ್ಸ್ಟ್ ಲೆವೆಲ್ ಆಫ್ ಡಿಸಿಷನ್ ಮೇಕಿಂಗ್ ಅಂತ ಹೇಳುವಂಥದ್ದು ಬರ್ತದೆ. ಸೊ ಹಾಗಾಗಿ ಒಂದು ಒಳ್ಳೆ ಒಂದು ಸೆಂಟರ್ನ ಆಯ್ಕೆ ಮಾಡ್ಕೊಳ್ಬೇಕಿದ್ರೆ ಯಾವ ರೀತಿಯಲ್ಲಿ ಆಯ್ಕೆ ಮಾಡ್ಕೋಬೋದು, ಮತ್ತು ಇವಾಗ ತಮ್ಮ ಸೆಂಟರ್ ಅಂತ ಹೇಳಬೇಕಿದ್ದಾಗ ಅದರೊಳಗೆ ಏನೇನೆಲ್ಲ ಫೆಸಿಲಿಟೀಸ್ ಇದೆ, ಒಂದು ಸುಸಜ್ಜಿತವಾಗಿರುವಂಥ ಒಂದು ಸೆಂಟರ್ ಅಂತ ಹೇಳಿದ್ರೆ ಏನೇನೆಲ್ಲ ಇಟ್ಕೊಂಡಿರಬೇಕಾಗ್ತದೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಂಡು. ಈ ಆಥ್ರೋಸ್ಕೋಪಿ ಸರ್ಜರಿ ಏನು ಹೇಳ್ತೀವಿ ನಾವು, ಇಟ್ಸ್ ಎ ಸ್ಪೆಷಲೈಸ್ ಸರ್ಜರಿ. ನಾನು ಹೇಳ್ದಂಗೆ ಎಲ್ಲ ಸೆಂಟರ್ಸ್ಗಳಲ್ಲಿ ಈ ಫೆಸಿಲಿಟಿ ಸೌಲಭ್ಯ ಇರೋಕ್ಕೆ ಚಾನ್ಸಸ್ ಇಲ್ಲ ಕೆಲವು ಸಲ. ಈಗಂತೂ ಎಲ್ಲ ಹಾಸ್ಪಿಟಲಲ್ಲಿ ಸ್ವಲ್ಪ ಮಟ್ಟಿಗೆ ಆಥ್ರೋಸ್ಕೋಪಿ ಮಾಡ್ತಾರೆ, ಬಟ್ ಈ ಎಸ್ಪೆಷಲಿ ಶೋಲ್ಡರ್ ಆಥ್ರೋಸ್ಕೋಪಿ ಇಟ್ ಈಸ್ ಲಿಮಿಟೆಡ್ ಟು ಅ ಫ್ಯೂ ಸೆಂಟರ್ಸ್. ಈಗ ನಮ್ಮ ಸೆಂಟ್ರೇ ಇಟ್ಕೋಬೋದು. ಇಟ್ ಈಸ್ ಅ ಸ್ಪೆಷಲೈಸ್ ಸೆಂಟರ್, ಅಪೋಲೋ ಸ್ಪೆಕ್ಟ್ರಾ ಕೋರಮಂಗಲ. ಇಟ್ ಈಸ್ ಅ ಸ್ಪೆಷಲೈಸ್ ಸೆಂಟರ್ ವಿಚ್ ಎಲ್ಲಿ ಈ ಆಥ್ರೋಸ್ಕೋಪಿ ಸರ್ಜರೀಸ್ ನಾವು ರೆಗ್ಯುಲರ್ ಆಗಿ ಮಾಡ್ತೀವಿ, ದಿನ ಈ ಸರ್ಜರೀಸ್ ಆಗ್ತಾ ಇರುತ್ತೆ. ಸೊ ಇಟ್ಸ್ ಅ ಕಂಪ್ಲೀಟ್ ಟೀಮ್ ವರ್ಕ್. ಆರ್ ಎಲ್ಸ್ ನಮ್ಮ ಸೆಟಪ್ ಏನಿದೆ ಅದಕ್ಕೆ ಬೇಕಾದ ಇಕ್ವಿಪ್ಮೆಂಟ್ಸ್, ಬೇಕಾದ ಇನ್ಸ್ಟ್ರೂಮೆಂಟ್ಸ್, ಬೇಕಾದ ಸ್ಟಾಫ್ ಇವರೆಲ್ಲ ಇರ್ತಾರೆ. ಆ್ಯಂಡ್ ದೀಸ್ ಸರ್ಜರೀಸ್ ಆರ್ ಪರ್ಫಾರ್ಮ್ ಮಚ್ ಬೆಟರ್ ಆ್ಯಂಡ್ ವಿತ್ ಮೋರ್ ಪ್ರಿಸಿಷನ್ ಇನ್ ಸಚ್ ಹೈಯರ್ ಆ್ಯಂಡ್ ಸೆಂಟರ್ಸ್ ವೇರ್ ದಿಸ್ ಆಥ್ರೋಸ್ಕೋಪಿ ಸರ್ಜರೀಸ್ ಆರ್ ರೂಟೀನ್ಲಿ ಡನ್.
ಓಕೆ, ಬಟ್ ಇವಾಗ ಒಂದು ಇರುವಂಥ ಪ್ರಶ್ನೆ ಬರೋದು ಅಂತ ಹೇಳಿದ್ರೆ, ಇವಾಗ ಎಮರ್ಜೆನ್ಸಿ ಇದ್ದಾಗ ಡಿಸಿಷನ್ಸು ಸಾಕಷ್ಟು ಕ್ವಿಕ್ ಆಗೇ ತೊಗೊಂಡಿರ್ತಾರೆ, ಯಾವುದನ್ನ ಒಂದಲ್ಲ ಒಂದು ರೀತಿಯಲ್ಲಿ ಅದಕ್ಕೆ ಸೊಲ್ಯೂಷನ್ ಅಂತ ಹೇಳಿ ಸಿಕ್ಕಿರುತ್ತೆ. ಬಟ್ ಇಂಥ ಒಂದು ಲಾಂಗ್ ಸ್ಟ್ಯಾಂಡಿಂಗ್ ಇವಾಗ ಸ್ಪೋರ್ಟ್ಸ್ ಇಂಜುರಿಗಳು ಅಂತ ಹೇಳಬೇಕಿದ್ದಾಗ ಕೆಲವೊಂದು ಬಾರಿಗೆ ಆಪರೇಷನ್ ಅಂತ ಹೇಳಿ ರೆಕಮೆಂಡ್ ಮಾಡಿದ್ರೂ ಸಹ ಅದನ್ನು ಸೂಕ್ತವಾಗಿ ಡಿಸಿಷನ್ನು ತಗೊಳ್ಳದೇ ಇರ್ಬೋದು ಅಥವಾ ಮುಂದೆ ಹೋಗಿಲ್ಲದೆ ಇರ್ಬೋದು. ಅಂಥವ್ರು ಇವಾಗ ಎಷ್ಟೋ ವರ್ಷಗಳು ಆಗೋಗಿದೆ, ಬಟ್ ಇವಾಗ ಏನಾದ್ರು ಮಾಡಿಸ್ಕೋಬಹುದಾ ಅಂತ ಹೇಳುವಂಥ ಒಂದು ಪ್ರಶ್ನೆ ಇರ್ತದೆ. ಅಂಥವ್ರಿಗೆ ಏನಂತ ಹೇಳ್ಬೋದು ಡಾಕ್ಟ್ರೆ? ಎಸ್, ದಟ್ಸ್ ವೆರಿ ಕಾಮನ್. ನಾವು ಎ ಸಿ ಎಲ್ ಇಂಜುರಿ ಬಗ್ಗೆ ಮಾತಾಡಿದ್ವಿ ನಾವು. ಕೆಲವು ಸಲ ನಾವು ಏನು ನೋಡ್ತೀವಿ, ಈಗ ನನ್ನ ಡೇ ಟು ಡೇ ಪ್ರಾಕ್ಟೀಸಲ್ಲಿ ಅವರು ಬರ್ತಾರೆ ರಿಪೋರ್ಟ್ ಇಟ್ಕೊಂಡು, ಡಾಕ್ಟ್ರೆ ನನಗೆ ಎ ಸಿ ಎಲ್ ಸರ್ಜರಿ ಆಗಿತ್ತು ಒಂದು 10 ವರ್ಷ ಮುಂಚೆ, ಎ ಸಿ ಎಲ್ ಇಂಜುರಿ ಆಗಿತ್ತು ಒಂದು 10 ವರ್ಷ ಮುಂಚೆ. ಆಗ ಡಾಕ್ಟ್ರೆ ಹೇಳಿದರು ಸರ್ಜರಿ ಮಾಡಬೇಕು. ನಾನು ಸ್ವಲ್ಪ ಏನೋ ಫಿಸಿಯೋಥೆರಪಿ ಮಾಡಿದೆ, ಸ್ವಲ್ಪ ಚೆನ್ನಾಗಾಯಿತು, ಮತ್ತು ನಾನು ಆಡೋಕ್ಕೆ ಹೋಗಿಲ್ಲ. ಆದಮೇಲೆ ನನ್ನ ಆ್ಯಕ್ಟಿವಿಟಿ ಚೇಂಜ್ ಮಾಡಿಬಿಟ್ಟೆ, ನನ್ನ ಲೈಫ್ ಸ್ಟೈಲು. ಈಗ ಸ್ವಲ್ಪ ನೋವು ಬರ್ತಾಯಿದೆ ಮಂಡಿಯಲ್ಲಿ. ಸೊ ದಿಸ್ ಇಸ್ ಹೌ ಮೋಸ್ಟ್ ಆಫ್ ಅವರ್ ಪೇಷಂಟ್ಸ್ ಪ್ರೆಸೆಂಟ್. ಈಗ ನಾವು ಫಸ್ಟ್ ಇಂಜುರಿ ಆದ ಕೂಡಲೇ ಯಾರಿಗೂ ನಾವು ಸರ್ಜರಿ ಅಂತ ಹೇಳಿದಾಗ ಸ್ವಲ್ಪ ಭಯ ಪಡ್ತಾರೆ ಅವರು. ಮುಂಚಿನ ಟೈಮಲ್ಲಿ ಆ ಥರ ಭಯ, ಇಟ್ಸ್ ರೈಟ್ ಆನ್ ದ ಪೇಷಂಟ್ಸ್ ಆಸ್ಪೆಕ್ಟ್. ಅವರು ಸ್ವಲ್ಪ ಯೋಚನೆ ಮಾಡ್ತಾರೆ, ನಾನು ಮಾಡಬೇಕಾ ಮಾಡಲ್ವಾ, ಬೇಡವಾ ಸರ್ಜರಿ, ಬೇಕಾ ಸರ್ಜರಿ ಅಂತ. ದ್ಯಾಟ್ ಈಸ್ ಲೆಫ್ಟ್ ಟು ದ ಇಂಡಿವಿಜುವಲ್ ಪರ್ಸನ್ಸ್ ಪರ್ಸೆಪ್ಷನ್, ನಾವು ಯಾವಾಗ ಮಾಡೋದು ಅಂತ. ಬೇಸಿಕಲಿ ಈ ಇಂಜುರೀಸ್ಗೆ ನಾನು ಹೇಳ್ದಂಗೆ ಟ್ರೀಟ್ಮೆಂಟ್, ಆಥ್ರೋಸ್ಕೋಪಿ ಸರ್ಜರೀಸ್, ದ್ಯಾಟ್ ಆಲ್ಸೋ ಡಿಪೆಂಡ್ಸ್ ಆನ್ ಲಾಟ್ ಆಫ್ ಇನ್ವೆಸ್ಟಿಗೇಷನ್ಸ್. ನಾನು ಹೇಳ್ದಂಗೆ ಒಂಥರದ MRI ಸ್ಕ್ಯಾನಿಂಗ್ ಮಾಡ್ತೀವಿ ನಾವು, ಅದರಲ್ಲಿ ಯಾವ ಥರ ಟೇರ್ ಕಂಡು ಬಂತು, ಈ ಸರ್ಜರಿ ಮಾಡ್ಬೋದಾ, ಪೇಷಂಟ್ಸ್ ಏಜ್ ಚೆನ್ನಾಗಿದೆಯಾ, ಈಸ್ ದ ಪೇಷಂಟ್ ಫಿಟ್ ಇನಫ್ ಟು ಡೂ ದ ಸರ್ಜರಿ, ವಿಲ್ ಈ ಬಿ ಹ್ಯಾಪಿ ಆಫ್ಟರ್ ದ ಸರ್ಜರಿ, ಆರ್ ಈ ಮಸಲ್ ಸ್ಟ್ರೆಂತ್ ಎಷ್ಟಿದೆ. So based on all those things, we take a decision. The activity of the patient, we take a decision. Can we operate the patient or shouldn't we operate the patient? ಓಕೆ, ಅಂದರೆ ಎಷ್ಟೇ ವರ್ಷಗಳಾಗಿದ್ರೂ ಸಹ ಅದನ್ನು ಮತ್ತೊಮ್ಮೆ ಅದನ್ನು ಎವ್ಯಾಲ್ಯೂಯೇಟ್ ಮಾಡುವಂಥ ಒಂದು ಚಾನ್ಸಸ್ ಖಂಡಿತವಾಗಿ ಮಾಡ್ಬೋದು. ಬಟ್ ಏನಾಗುತ್ತೆ, ಈ ಎ ಸಿ ಎಲ್ ಇಂಜುರಿ ನಾವು ಉದಾಹರಣೆ ತಗೊಳ್ಳೋಣ. ಎ ಸಿ ಎಲ್ ಇಂಜುರಿ, ಯಾರಾದರೂ ಒಂದು ಎ ಸಿ ಎಲ್ ಟೇರ್ ಇದೆ, ಕಂಪ್ಲೀಟ್ ಎ ಸಿ ಎಲ್ ಟೇರ್ ಮಂಡಿಯಲ್ಲಿ, ಅದನ್ನು ನೆಗ್ಲೆಕ್ಟ್ ಮಾಡಿದರು ಒಂದು ವರ್ಷ, 2 ವರ್ಷ, 3 ವರ್ಷ ಏನಾಗಲ್ಲ. ಒಂದು 4-5 ವರ್ಷ ಜಾಸ್ತಿ ನೆಗ್ಲೆಕ್ಟ್ ಮಾಡಿದ್ರೆ ಆ ಮಂಡಿ ಸೌದೋಗ್ಬಿಡುತ್ತೆ. So the wear and tear in the knee joint is much quicker as compared to the normal knee joint. ಸೊ ಈ ಥರ ನಾವು ಒಂದು 10 ವರ್ಷ ನೆಗ್ಲೆಕ್ಟ್ ಮಾಡಿದರೆ ನಮ್ಮ ಮಂಡಿ ಪೂರ್ತಿ ಸೌದೋಗುತ್ತೆ. ಆದಮೇಲೆ ನಮಗೆ ಈ ಎ ಸಿ ಎಲ್ ರಿಕನ್ಸ್ಟ್ರಕ್ಷನ್ ಮಾಡೋದು ಸ್ವಲ್ಪ ಕ್ವಶನೇಬಲ್. ವಿ ಹ್ಯಾವ್ ಟು ಸಿ ಎಕ್ಸ್ರೇ ತೆಗೆದು ನೋಡಬೇಕು ಎಷ್ಟು ಮಟ್ಟಿಗೆ ಮಂಡಿ ಸೌದೋಗಿದೆ. ಎ ಸಿ ಎಲ್ ರಿಕನ್ಸ್ಟ್ರಕ್ಷನ್ ಮಾಡ್ಬೋದಾ, ಮಾಡಿದರೆ ಅನ್ನೋದು ಬೆನಿಫಿಟ್ ಆಗುತ್ತಾ ಪೇಷಂಟಿಗೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಬೇಸಿಸ್ ವಿ ಕ್ಯಾನ್ ಟೇಕ್ ದ ಕಾಲ್. ಓಕೆ, ಬಟ್ ಇವಾಗ ಸಾಮಾನ್ಯವಾಗಿ ಇವಾಗ ಪೇಷಂಟ್ಸ್ಗಳು ಇವಾಗ ಬೇರೆ ಬೇರೆ ಜಾಗಗಳಲ್ಲಿ ಇರೋವಂಥ ಒಂದು ಚಾನ್ಸಸ್ ಇರ್ತದೆ. ಅಂಥವ್ರು ಇವಾಗ ನಿಮ್ಮಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ಇವಾಗ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಬರುವಂಥದ್ದು ಒಂದು ಸಾಮಾನ್ಯವಾದಂಥ ಒಂದು ರೂಢಿ ಅಂತ ಹೇಳ್ಬೋದು. ಬಟ್ ಆದ್ರೂ ಸಹ ಇವಾಗ ಏನಾದ್ರು ಟೆಸ್ಟ್ಗಳನ್ನೇನಾದರೂ ಮಾಡಿಸ್ಕೊಂಡು ಬರಬೇಕಾಗ್ತದಾ, ನೇರವಾಗಿಯೇ ಬರ್ಬೋದಾ, ಮೆಡಿಕಲ್ ರೆಕಾರ್ಡ್ಸನ್ನೆಲ್ಲ ತೊಗೊಂಡು ಬರಬೇಕಾಗ್ತದಾ, ಏನೇನೆಲ್ಲ ತೊಗೊಂಡು ಬರಬೇಕಾಗ್ತದೆ, ಅಥವಾ ಏನೂ ಇಲ್ಲ ಅಂತ ಹೇಳಿದ್ರೆ ಅದನ್ನು ಆದ್ರೂ ಸಹ ನೇರವಾಗಿಯೇ ಬರುವಂಥ ಒಂದು ಅವಕಾಶಗಳು ಇರ್ತದ? ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡುವಾಗ ಪೇಷಂಟ್ಸ್ ಆರ್ ವೆರಿ ಅವೇರ್. ಅವ್ರಿಗೆ ಏನು ಗೊತ್ತು ನನಗೆ ಪ್ರಾಬ್ಲಮ್ ಇದೆ. ಸೊ ಯೂಶ್ವಲಿ ದ ಪೇಷಂಟ್ಸ್ ಗೋ ಫಾರ್ ಎ ಪ್ರೈಮರಿ ಟ್ರೀಟ್ಮೆಂಟ್. ಈಗ ಒಂದು ಟ್ವಿಸ್ಟಿಂಗ್ ಇಂಜುರಿ ಆಯಿತು, ಇಲ್ಲಾಂದ್ರೆ ಏನು ಭುಜದ ಕೀಲು ತಪ್ಪೋಯ್ತು. ಸೊ ಈ ಥರದ ಇಂಜುರಿ ಆಗುವಾಗ ಪೇಷಂಟ್ಸ್ ಪ್ರೈಮರಿ ಆಗಿ ಒಂದು ಡಾಕ್ಟರ್ ಹತ್ರ ಹೋಗ್ತಾರೆ. ಕಾಮನ್ ಪ್ರಾಬ್ಲಿ ಜನರಲ್ ಆರ್ಥೋಪೆಡಿಕ್ ಸರ್ಜನ್. ಈಗ ಎಲ್ರಿಗೂ ಗೊತ್ತು ಯಾವ ಥರ ಎಕ್ಸ್ರೇ ಮಾಡಬೇಕು, ಯಾವ ಥರ ಸ್ಕ್ಯಾನಿಂಗ್ ಮಾಡಬೇಕು. ಬೇಸ್ಡ್ ಆನ್ ದ್ಯಾಟ್ ವಿ ಟೇಕ್ ದ ಫರ್ದರ್ ಡಿಸಿಷನ್. ಈಗ ಅಕಸ್ಮಾತ್ ನಾವು ಪೇಷಂಟ್ ಫ್ರೆಶ್ MRI ಒಂದು 3 ತಿಂಗಳು ಮುಂಚೆದ್ದು MRI ತಗೊಂಡು ಬಂದರು, ಆ ಥರದ್ದು ಪೇಷಂಟ್ಸಿಗೆ ರಿಪೀಟ್ MRI ಮಾಡೋದು, ಇಲ್ಲಾಂದರೆ ಇನ್ವೆಸ್ಟಿಗೇಷನ್ಸ್ ಮಾಡೋದು ಅದರ ಅಗತ್ಯ ಇಲ್ಲ. ಯಾರಿಗಾದರೂ ಒಂದು 10 ವರ್ಷದ್ದು ಹಿಂದದ್ದು MRI ಇದೆ, ಇಲ್ಲಾಂದರೆ ಒಂದು 3-4 ವರ್ಷದ್ದು ಹಿಂದದ್ದು MRI ಇದೆ, ಅದು ಯೂಸ್ ಆಗಲ್ಲ. ನಾವು ಫ್ರೆಶ್ ಆಗಿ ಇನ್ವೆಸ್ಟಿಗೇಷನ್ಸ್ ಮಾಡಬೇಕಾಗತ್ತೆ, ಎಕ್ಸ್ರೇ ಮಾಡಬೇಕಾಗತ್ತೆ. ಸೊ ಡಿಪೆಂಡ್ಸ್ ಆನ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಸ್ ದ ಕ್ಲಿನಿಕಲ್ ಎಕ್ಸಾಮಿನೇಷನ್. ನಾವು ಪೇಷಂಟನ್ನು ನೋಡಿದಾಗ ಯಾವ ಥರ ಇಂಜುರಿ ಇದೆ ಅದರಲ್ಲಿ ನಾವು ಕ್ಲಿನಿಕಲಿ ಟೆಸ್ಟ್ ಮಾಡ್ತೀವಿ. ಪೇಷಂಟಿದ್ದು ಭುಜನ ಟೆಸ್ಟ್ ಮಾಡ್ತೀವಿ, ಭುಜದ ಇಂಜುರಿ ಇದ್ದರೆ, ಮಂಡಿದ ಇಂಜುರಿ ಇದ್ದರೆ ಮಂಡಿದ್ದು ಟೆಸ್ಟ್ ಮಾಡ್ತೀವಿ. ಏನಾದರೂ ಲಿಗಮೆಂಟ್ ಟೇರ್ ಇದೆ ಅಂತ ನಮಗೊಂದು ಐಡಿಯಾ ಸಿಗುತ್ತೆ, ಯಾವುದೆಲ್ಲ ಸ್ಟ್ರಕ್ಚರ್ಸ್ ಏನೆಲ್ಲ ಡ್ಯಾಮೇಜ್ ಆಗಿದೆ. ಬೇಸ್ಡ್ ಆನ್ ದ್ಯಾಟ್ ವಿ ಇನ್ವೆಸ್ಟಿಗೇಟ್ ದ ಪೇಷಂಟ್ ಫರ್ದರ್ to be more precise in our diagnosis and to be more cautious or more precise in our treatment aspect. ಬಟ್ ಇವಾಗ ಸಾಮಾನ್ಯವಾಗಿ ಇಂಥ ಬೇರೆ ಪ್ರದೇಶಗಳಿಂದ ಬರುವಂಥ ಒಂದು ಪೇಷಂಟ್ಸ್ಗಳಿಗೆ ಒಂದು ಕನ್ಸರ್ನ್ ಇರೋದು ಅಂತ ಹೇಳಿದ್ರೆ, ಇದು ಎಷ್ಟು ಬೇಗ ಅದು ಆಗುವಂಥ ಒಂದು ಚಾನ್ಸಸ್ ಇದೆ, ಅಥವಾ ಎಷ್ಟು ದಿನ ಇವಾಗ ಆಸ್ಪತ್ರೆಯಲ್ಲಿ ಉಳ್ಕೊಳ್ಬೇಕಾಗಿರುವಂಥ ಒಂದು ಅವಶ್ಯಕತೆ ಇರ್ತದೆ, ಆಗಿಂದಾಗಿ ಇವಾಗ ಫಾಲೋಅಪ್ಗೆ ಅಂತ ಹೇಳಿ ಬರಬೇಕಾಗ್ತಾ ಇರ್ತದ ಅಂತ ಹೇಳುವಂಥ ಒಂದು ಪ್ರಶ್ನೆ ಇರ್ತದೆ. ಅದಕ್ಕೆ ಏನಂತ ಇನ್ಫಾರ್ಮೇಷನ್ ಕೊಡ್ಬೋದು ಡಾಕ್ಟ್ರೆ? ಸೊ ದೀಸ್ ಸ್ಪೋರ್ಟ್ಸ್ ಇಂಜುರೀಸ್ ಟ್ರೀಟ್ಮೆಂಟ್ ನಾನು ಹೇಳ್ದಂಗೆ ಇಟ್ ಇಸ್ ಯೂಶುವಲಿ ಡನ್ ಆನ್ ಎ ಡೇ ಕೇರ್ ಬೇಸಿಸ್. ಈಗ ಬೆಳಿಗ್ಗೆ ಪೇಷಂಟ್ ಬಂದರೆ ಬೆಳಿಗ್ಗೆ ಸರ್ಜರಿ ಆಯಿತು, ಸಾಯಂಕಾಲ ಪೇಷಂಟ್ ಮನೆಗೆ ಹೋಗ್ತಾರೆ.
ಸೊ ಇಟ್ಸ್ ಬೇಸಿಕಲಿ ಮೋಸ್ಟ್ ಆಫ್ ದ ಸರ್ಜರೀಸ್, ಈಗ ACL ರಿಕನ್ಸ್ಟ್ರಕ್ಷನ್ ಇರ್ಬೋದು, ಬ್ಯಾಂಕಾರ್ಡ್ ಸರ್ಜರಿ ಇರ್ಬೋದು, ಆಲ್ ದಿಸ್ ಥಿಂಗ್ಸ್ ಆರ್ ಡನ್ ಆನ್ ಎ ಡೇ ಕೇರ್ ಬೇಸಿಸ್. ಪೇಷಂಟ್ ಆದಾದಮೇಲೆ ನಾವು ಯೂಶ್ವಲಿ ನಾವು ಸರ್ಜರಿ ಮಾಡಾದಮೇಲೆ ಒಂದು 3 ದಿವಸ ಆದಮೇಲೆ ಬರ್ತಾರೆ, ಡ್ರೆಸ್ಸಿಂಗ್ ಚೇಂಜ್ ಮಾಡ್ತೀವಿ, ಒಂದು 7 ದಿವಸ ಆದಮೇಲೆ ಸ್ಟಿಚ್ ತೆಗೆದುಬಿಡ್ತೀವಿ. ಆ್ಯಂಡ್ ನಮ್ಮ ಸೆಟಪ್ಪಲ್ಲಿ ಈಗ ನಮ್ಮ ಹಾಸ್ಪಿಟಲಲ್ಲಿ ವಿ ಹ್ಯಾವ್ ಎ ಕಾಂಪ್ರಿಹೆನ್ಸಿವ್ ಟ್ರೀಟ್ಮೆಂಟ್ ಟೀಮ್ which involves the physiotherapists, surgeons, occupational therapists. So they work their best to get the patient back to their normal self. ಈಗ ನಾವು ACL ಸರ್ಜರಿ ಮಾಡಿದ ಪೇಷಂಟ್ಸು ಒಂದು 1 ವೀಕಲ್ಲಿ ಆಫೀಸ್ಗೆ ಹೋಗ್ತಾರೆ ಅವರು. ಸೊ ಇಟ್ಸ್ ಕ್ವೈಟ್ ಕಂಫರ್ಟೇಬಲ್ ಆ್ಯಂಡ್ ಕ್ವೈಟ್ ಹ್ಯಾಂಡಿ. ಓಕೆ ಡಾಕ್ಟರ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ. ಪ್ರಮುಖವಾಗಿ ಇವಾಗ ನೋಡೋ ಹಾಗಿದ್ರೆ ಇವಾಗ ಇದನ್ನ ಒಂದು ಪ್ರಿವೆನ್ಷನ್ ಅಂತ ಹೇಳುವಂಥದ್ದು ಸಾಧ್ಯತೆ ಇದೆಯಾ ಅಂತ ಹೇಳುವಂಥ ಒಂದು ಪ್ರಶ್ನೆ ಬರ್ತದೆ. ಇವಾಗ ಸ್ಪೋರ್ಟ್ಸ್ ಇಂಜುರಿ ಅಂತ ಹೇಳಬೇಕಿದ್ದಾಗ ಯಾರು ಹೋಗಿ ಅದನ್ನು ಬೇಕು ಅಂತ ಹೇಳಿ ಮಾಡಿಸ್ಕೊಳ್ಳೋದಿಲ್ಲ ಅಂತ ಹೇಳುವಂಥದ್ದು ಇದ್ರೂ ಸಹ, ಬಟ್ ಪ್ರಿವೆನ್ಷನ್ ಅನ್ನೋದು ಒಂದು ಆಸ್ಪೆಕ್ಟ್ ಅನ್ನೋದು ಒಂದು ಇದೆಯಾ, ಅದ್ರ ಬಗ್ಗೆ ಎಷ್ಟು ಮಟ್ಟಿಗೆ ಅವೇರ್ನೆಸ್ ಅಂತ ಹೇಳಿ ಇಟ್ಕೊಂಡಿರ್ಬೇಕಾಗ್ತದೆ, ಏನೇನೆಲ್ಲ ಪ್ರಿಕಾಷನ್ಸ್ ಅಂತ ಹೇಳಿ ತಗೋಬೋದು, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ಎಸ್, ಇದೊಂದು ವೆರಿ ಗುಡ್ ಪಾಯಿಂಟ್ ಆ್ಯಕ್ಚುಲಿ. ಈ ಇಂಜುರಿ ಪ್ರಿವೆನ್ಷನ್ ಪ್ರೋಗ್ರಾಮ್ಸ್ ಇತ್ತೀಚಿನ ದಿನಗಳಲ್ಲಿ ದೇರ್ ಇಸ್ ಅ ಲಾಟ್ ಆಫ್ ಎಂಫಸಿಸ್ ಆನ್ ಇಂಜುರಿ ಪ್ರಿವೆನ್ಷನ್ ಪ್ರೋಗ್ರಾಮ್ಸ್, ಎಸ್ಪೆಷಲಿ ಸ್ಟ್ರೆಂಥನಿಂಗ್ ಆ್ಯಂಡ್ ಕಂಡೀಷನಿಂಗ್. ಅಸ್ಯೂಮಿಂಗ್ ನಾವೇನಾದರೂ ವಿ ಆರ್ ಪ್ರಿಪೇರಿಂಗ್ ಆರ್ ಸೆಲ್ಫ್, ನಾವು ಮ್ಯಾರಥನ್ಗೆ ಪ್ರಿಪೇರ್ ಮಾಡ್ತಿದ್ವಿ, ನಮ್ಗೆ ಗೊತ್ತು ಒಂದು 2 ತಿಂಗಳಾದಮೇಲೆ ನಮಗೆ ಮ್ಯಾರಥನ್ ಓಡೋಕ್ಕಿದೆ, 10 kilometers or 22 kilometers or 21 kilometers. So we need to prepare ourselves, strengthening and conditioning. ಈಗ ನಾವೊಂದು ಬ್ಯಾಲೆನ್ಸಿಂಗ್ ಪ್ರೋಗ್ರಾಮ್ ಇರ್ಬೋದು, ಇಲ್ಲಾಂದರೆ ನಾವು ಸ್ಟ್ರೆಂತ್ನಿಂಗ್, ಈ ಕಾಲಿದ್ದು ಇಲ್ಲಾಂದರೆ ಮಂಡಿದ್ದು ಸ್ಟ್ರೆಂತ್ನಿಂಗ್, ಶೋಲ್ಡರ್ ಸ್ಟ್ರೆಂತ್ನಿಂಗ್, ಕೋರ್ ಸ್ಟ್ರೆಂತ್ನಿಂಗ್. ಬೇಸಿಕಲಿ ನಮ್ಮ ಬಾಡಿಯಲ್ಲಿ 2 ಥರದ ಮಸಲ್ಸ್ ಇರುತ್ತೆ, ಒಂದು ಸೂಪರ್ಫಿಷಿಯಲ್ ಮಸಲ್ಸ್, ಒಂದು ಕೋರ್ ಮಸಲ್ಸ್. ಈ ಕೋರ್ ಮಸಲ್ ಸ್ಟ್ರೆಂತ್ನಿಂಗ್ ಎಕ್ಸಸೈಸಸ್ ಆ್ಯಂಡ್ ಬಿಫೋರ್ ಎನಿ ಫಾರ್ಮ್ ಆಫ್ ಸ್ಪೋರ್ಟಿಂಗ್ ಆ್ಯಕ್ಟಿವಿಟೀಸ್ ಒಂದು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡ್ಕೊಳ್ಳೋದು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಟ್ಸ್ ವೆರಿ ಎಸೆನ್ಷಿಯಲ್ ದಟ್ ವಿ ವಿಸಿಟ್ ಅ ಸ್ಟ್ರೆಂತ್ನಿಂಗ್ ಆ್ಯಂಡ್ ಕಂಡೀಷನಿಂಗ್ ಪರ್ಸನ್. ಖಂಡಿತವಾಗ್ಲೂ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿನ ದೊರಕಿಸ್ಕೊಟ್ಟಿದ್ದೀರಾ. ನಮ್ಮ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳು. ಥ್ಯಾಂಕ್ಸ್. ವೀಕ್ಷಕರ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಮನುಷ್ಯನ ದೇಹ ಸದೃಢವಾಗಿರಲು ಮೂಳೆಗಳು ಆರೋಗ್ಯವಾಗಿರಬೇಕು. ಒಂದು ವೇಳೆ ಮೂಳೆಗಳ ಸಮಸ್ಯೆಯನ್ನು ನಿರ್ಲಕ್ಷ್ಯ ತೋರಿದರೆ ಅದರಿಂದ ಮತ್ತೊಂದು ಸಮಸ್ಯೆ ಉದ್ಭವಿಸುತ್ತದೆ. ಹೀಗಾಗಿ ಯಾವುದೇ ವಯಸ್ಸಿನಲ್ಲಿ ಹಾಗೂ ಕ್ರೀಡೆಯಲ್ಲಿ ಮೂಳೆಗಳಲ್ಲಿ ಸಮಸ್ಯೆ ಕಂಡುಬಂದರೆ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳುವುದು ಅತ್ಯವಶ್ಯಕ.